ಬಸ್ಸೇ ಹೋಗದಿರೋಂಥ ಒಂದು ಗ್ರಾಮದಲ್ಲಿ ಯಶಸ್ವಿ ಉದ್ಯಮ ಕಟ್ಟಿರುವಂತಹ ರೈತೋದ್ಯಮಿ. ಪುಟ್ಟ ಹಳ್ಳಿ ಇಷ್ಟು ಟಿಪಿಕಲ್ ಇಂದ ಬೆಂಗಳೂರಲ್ಲಿ ಇವತ್ತು ನಮ್ದು ಎಕ್ಸ್ಕ್ಲೂಸಿವ್ 46 ಔಟ್ಲೆಟ್ಸ್ ಇದೆ. ಇದನ್ನೆಲ್ಲ ನಾವು ಜರ್ನಿ ನೋಡಿದಾಗ ಈ ಜಾಗ ನನ್ನ ಮೇಲೆ ಏನೋ ಪ್ರಭಾವ ಬೀರ್ತು ಅನ್ಸುತ್ತೆ. ಇದು ಒಂದು ಗೋಡನ್ನಲ್ಲಿ ಕನಿಷ್ಠ ಅಂತಂದ್ರೆ ನಾವು 3 ಲಕ್ಷದವರೆಗೂ ಕಾಯಿಗಳನ್ನ ಸ್ಟೋರ್ ಮಾಡ್ತೀವಿ. ಈ ತರದ್ದು 3 ಗೋಡನ್ನ ಮಾಡ್ಕೊಂಡಿದೀವಿ. ಇಲ್ಲಿ ಯಾವ್ದನ್ನೂ ಎಸೆಯಂಗಿಲ್ಲ. ಈ ಚುಪ್ಪಿಗೆ 3 ರೂಪಾಯಿ ಸರ್. ತೆಂಗಿನ ಚಿಪ್ಪಿಗೆ 3 ರೂಪಾಯಿ. ನನ್ನ ಕೈಗೆ ಚಿಪ್ ಕೊಟ್ಬಿಟ್ಟ ಅಂತಿರ್ತಾರಲ್ಲ, ಈಗ ಅದನ್ನೇ ಕೊಡು ಸಾಕು, ಅದಕ್ಕೆ ತುಂಬಾ ಡಿಮ್ಯಾಂಡ್. ಈ ಡಸ್ಟ್ಗೂ ದುಡ್ಡಿದೆ ಸರ್. ನಮ್ಮ ಕೆಪಾಸಿಟಿ ಇರೋದು ದಿನಕ್ಕೆ 5,000 ಲೀಟರ್ ತೆಗಿಬೋದು. ಅವ್ರು ಹೆಂಗೆ ಮಾಡ್ಕೊಡ್ತಾರೆ ನೋಡಿ. ಸ್ವಲ್ಪ ಮಿಸ್ ಆದ್ರು ಅದು ಮುಳ್ಳಿನ ಜೊತೆ ಕೆಲಸ. ಅದು ಜಿಪುಣತನ ನಿನ್ನ ಬೇರೆದ್ರ ಮೇಲೆ ಮಾಡೋ, ಆರೋಗ್ಯದ ಮೇಲೆ ಮಾಡಬಾರ್ದು. ಅವಾಗ ಅದೆಲ್ಲ ಒಟ್ಟಿಗೆ ಸೇರಿಸಿ ಬಡ್ಡಿನ ರಿಟರ್ನ್ ಕಟ್ಟಿಸ್ಕೊಳತ್ತದು. ಅಲ್ಲಿ ಗುರುಲಿಂಗಯ್ಯ ಅಂತ ಮೇಸ್ಟ್ರು ಅಟೆಂಡೆನ್ಸ್ ಕರಿತಿದ್ದಂಗೆ ನಗಾಡ್ಬಿಡೋರು, ಇದೇನು ಈ ಥರ ಹೆಸರು ಇರುತ್ತಾ ಅಂತ. ಅವಾಗ ನನಗೆ ಹೆಸರಿಟ್ಟವರು ಪಾಂಡವಮಡಿ ಹತ್ರ ಚನ್ನಬಸವ ಶಿವಯೋಗಿಗಳು ಅಂತ. ಅವರು ಒಂದು ಮಾತು ಹೇಳಿದರು, ಈ ಹೆಸರಿಂದನೇ ನಿನಗೆ ಮುಂದೆ ತುಂಬ ಗೌರವ ಬರುತ್ತೆ, ನೀನು ತಲೆ ಕೆಡಿಸ್ಕೋಬೇಡ. ಸ್ನೇಹಿತರೆ, ನೀವು ಸ್ವದೇಶಿ ದಿಶಾ ಸಂಸ್ಥೆಯ ನಮ್ಮ ಆಶಾ ಮತ್ತು ಗುರುಲಿಂಗಯ್ಯ ಅವರ ಯಶೋಗಾಥೆ ನೋಡ್ತಾ ಇದ್ದೀರಿ. ಸ್ನೇಹಿತರೆ, ಅರಸೀಕೆರೆ ಹಳ್ಳಿನಲ್ಲಿ ಒಂದು ಉದ್ಯಮ ಕಟ್ಟಿ, ಅದು ಕೃಷಿ ಆಧಾರಿತ ಉದ್ಯಮ ಅಂದರೆ ಅಗ್ರಿ ಎಂಟರ್ಪ್ರಿನರ್ ಆಗಿ ಸುಮಾರು 3,000 ಜನಕ್ಕೆ ಕೆಲಸ ಕೊಟ್ಟು ತುಂಬ ಅದ್ಭುತವಾಗಿ ಕರ್ನಾಟಕದಾದ್ಯಂತ ಅವ್ರ ಪ್ರಾಡಕ್ಟ್ಗಳು ಮನೆ ಮಾತಾಗಿದ್ದಾವೆ. ಸೊ ಅವ್ರ ಫ್ಯಾಕ್ಟ್ರಿ ನೋಡೋಕ್ಕೆ ಅಂತ ನಾನು ಹೊರಟಿದ್ದೀನಿ ಸ್ನೇಹಿತರೆ. ಇದು ಅರಸೀಕೆರೆ ಟೌನಿಂದ ಸುಮಾರು ಒಂದು 15-20 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಹಳ್ಳಿ. ಸರ್, ಯಾವ ಊರು ಸರ್ ಇದು? ಸರ್, ಇದು ಮಾದನಹಳ್ಳಿ ಅಂತ. ಇಲ್ಲಿಂದ ಒಳಗೆ ಸುಮಾರು 1.5 ಕಿಲೋಮೀಟರ್ ಹೋದ್ರೆ ಉಪ್ಪಾರಕಾಳೆನಹಳ್ಳಿ ಅಂತ. ಸೊ ಅಲ್ಲಿಗೆ ಯಾವುದು ಬಸ್ ಸಂಪರ್ಕಗಳು, ನಾನು ಹೇಳಿದ್ನಲ್ವಾ ಎಷ್ಟು ಚಾಲೆಂಜ್ ಇತ್ತು ಅಂದರೆ, ಬಸ್ಸು ಇರಲಿಲ್ಲ, ಏನೂ ಇರಲಿಲ್ಲ. ಅಲ್ಲಿ ಕಟ್ಟಬೇಕಿತ್ತು ನನ್ನ ಫ್ಯಾಕ್ಟ್ರಿ ಅಂತ. ಸೊ ಇಲ್ಲಿಂದ ನಾವು ಡೈವರ್ಷನ್ ತಗೊಂಡು ಅಲ್ಲಿಗೆ ಹೋಗ್ತೀವಿ. ಬಸ್ಸೇ ಹೋಗದಿರೋಂಥ ಒಂದು ಗ್ರಾಮದಲ್ಲಿ ಒಂದು ಯಶಸ್ವಿ ಉದ್ಯಮ ಕಟ್ಟಿರುವಂತಹ ರೈತೋದ್ಯಮಿ ನಮ್ಮ ಗುರುಲಿಂಗಯ್ಯನವರು. ಅವ್ರ ಫ್ಯಾಕ್ಟ್ರಿ ನೋಡೋಕೆ ನನಗೂ ಆಸೆ ಇದೆ, ಬನ್ನಿ ಹೋಗೋಣ. ನೋಡಿ, ನೀವು ಸುಂದರವಾದ ಈ ಕೆರೆ ನೋಡ್ತಾ ಇದ್ದೀರಿ. ಯಾವ ಕೆರೆ ಸರ್ ಇದು? ಸರ್, ಇದು ಮಾದನಹಳ್ಳಿ ಕೆರೆ ಅಂತ ಹೇಳಿ ನಮ್ಮೂರು ಆ ಗುಡ್ಡದ ತಪ್ಪಲಲ್ಲಿ ಬರುತ್ತೆ. ಇನ್ನೂ 1 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ನಿಮಗೆ ಗುಡ್ಡ ಕಾಣ್ತಾ ಇದೆಯಲ್ಲ, ಓಕೆ, ಆ ಗುಡ್ಡದ ತಪ್ಪಲಲ್ಲಿ ಬರುತ್ತೆ. ಉಪ್ಪಾರಕಾಳೆನಹಳ್ಳಿ. ನನ್ನ ಪ್ರಾಥಮಿಕ ಶಿಕ್ಷಣ ನಡೆದಿದ್ದಲ್ಲೇ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾನು ಶಾಲೆಗೆ ಹೋಗಿದ್ದು ನಮ್ಮ ಸ್ಕೂಲ್ ಅದೇ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಕಟ್ಟಡ, ಆ ಕಟ್ಟಡ ಕಾಣ್ತಾ ಇದೆಯಲ್ಲ ಅಂಚಿಂದ, ಅದೇ ಮಾದನಹಳ್ಳಿ ಸ್ಕೂಲು. ನಾವು ಈ ಏರಿ ಮೇಲೆ ಈ ತರ ನಡ್ಕೊಂಡು ಹಂಗೆ ಊರಿಗೆ ಹೋಗೋದು ತುಂಬಾ ಕಷ್ಟ. ನಾನು, ನಮ್ಮ ಅಕ್ಕ, ನಮ್ಮ ಮನೆಯವರೆಲ್ಲ ಓದಿದ್ದಲ್ಲೇ. ನಾವೇನು ಮಾಡ್ತಿದ್ವಿ, ಅವಾಗ ತುಂಬ ಮಳೆಗಾಲ ಅಲ್ವಾ, ಕೆರೆ ತುಂಬ ನೀರಿರೋದು. ಆ ನೀರಿರೋದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋ ಹುಡುಗರು ಹೆಂಗೆ ಅಂತಂದರೆ, ಅಲ್ಲಿಗೆ ನಡ್ಕೊಂಬಂದು ಇಲ್ಲಿ ಇದೇನಿದೆಯಲ್ಲ, ಇಲ್ಲಿ ದಿಸ್ ಇಸ್ ಅ ಶಾರ್ಟ್ ಕಟ್ ಟು ಅವರ್ ಸ್ಕೂಲ್. ಹತ್ತತ್ರ 1.25 ಕಿಲೋಮೀಟರ್ ಆಗ್ಬಿಡೋದು. ಸ್ಕೂಲಿಗೆ ಬೇಗ ಹೋಗ್ತೀರಾ? ಸ್ಕೂಲಿಗೆ ಹೋಗ್ತಿದ್ವಿ, ಬಟ್ ಇಷ್ಟತ್ರ ನೀರಿರೋದು. ಆ ನೀರಲ್ಲಿ ಒಂದು ಕೋಲ್ ಹಿಡ್ಕೊಂಡು ನೆಲನ ಹಿಂಗೆ ಅಂದ್ಕೊಂಡು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಡ್ವೆಂಚರಸ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಮಳೆಗಾಲದಲ್ಲಿ ತುಂಬಿರೋ ಕೆರೆ. ಮತ್ತೆ ಇಲ್ಲ ಸೋದ್ರೆ ಹೆಚ್ಚು ಕಮ್ಮಿ 2.5 ಕಿಲೋಮೀಟರ್ ಆಗುತ್ತಲ್ವಾ. ವೆಹಿಕಲ್ ಆಗಲಿ ಇನ್ನೊಂದಾಗಲಿ ಏನೂ ಇರಲಿಲ್ಲ. ನನ್ನ ಜೊತೆ ಒಬ್ಬ ನನ್ನ ಸ್ನೇಹಿತ ಇದ್ದ. ಅವನು ಈಸ್ ಅ ನೋಮೋರ್. ಇಲ್ಲೇ ಪುಟ್ಟ ಅಂತ ಅವನ ಹೆಸರು. ಅವನು ನಾನು ಇಬ್ಬರು ಹಿಂಗೆಲ್ಲ ಹೋಗ್ತಿದ್ವಲ್ಲ ಸ್ಕೂಲ್ಗೆ, ನಡ್ಕೊಂತ ಆ ನೀರೊಳಗೆ ಆ ಗುಂಡಿಗಳನ್ನ ಕಂಡಿಡ್ಕೊಂತ ಅಲ್ಲಿಗೆ ಹೋಗಿ ದಡದಲ್ಲಿ ಕಾಲು ತೊಳ್ಕೊಂಡು ಸ್ಕೂಲ್ಗೆ ಹೋಗಿ ಮತ್ತೆ ಸ್ಕೂಲಿಂದ ಹಂಗೆ ಬರ್ತಾಯಿದ್ವಿ. ಅಂದರೆ ಸಾಹಸ ಪ್ರವೃತ್ತಿ ಅನ್ನೋದು ಇದು ಅನ್ನೋದು ಸಣ್ಣದ್ರಿಂದನೇ ನಮಗೆ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಶುರು ಆಗ್ಬಿಟ್ಟಿತ್ತು. ಸೊ ನಮ್ಮ ಸ್ಕೂಲ್ ನೋಡೋಕೆ ನನಗೆ ತುಂಬ ಖುಷಿ ಆಗುತ್ತೆ. ಆ ಕೋಲ್ ಕೊಡ್ತಿದ್ದು ಯಾಕೆ? ಗುಂಡಿ ಏನಾರು ಇದ್ದರೆ ಮತ್ತು ನಾವು ಬಿದ್ದೋಗ್ತೀವಲ್ಲ ಒಳಗೆ. ಇಲ್ಲಿ ನಿಮಗೆ ಕಾಣ್ತಿಲ್ವಾ ಎಷ್ಟು ಏರೋಪೇರ್ ಇದೆ. ಅದು ನೆಲನ ಹಿಂಗೆ ಸರ್ಚ್ ಮಾಡ್ಕೊಂಡು ಆ ನೀರೊಳಗೆ ನಡ್ಕೊಂಡು ಹೋಗ್ತಿದ್ವಲ್ಲ. ಈಗಲೂ ನನಗೆ ಅದೆಷ್ಟು ಅಮೇಝಿಂಗ್ ಅನಿಸುತ್ತೆ ನಾವು ಸ್ಕೂಲ್ಗೆ ಹೋಗ್ತಿದ್ದು ಅಂತಂದರೆ. ಅದ್ಭುತ. ನೋಡಿ, ನಿಮ್ಮನ್ನ ಡ್ರಾಪ್ ಮಾಡೋಕ್ಕೆ ಯಾವುದೋ ಬಸ್ ಬರ್ತಾ ಇರಲಿಲ್ಲ. ಕಾನ್ವೆಂಟಿಗೆ ಕಳಿಸ್ದಂಗೆ ಪೇರೆಂಟ್ಸ್ ಕರ್ಕೊಂಡೋಗಿ ಡ್ರಾಪ್ ಮಾಡೋದು. 1ನೇ ಕ್ಲಾಸಿಂದಲೇ ನಿಮ್ಮ ಪಾಡಿಗೆ ನೀವು ಮಾಲ್ತಕ್ಕೆ ನಾವು ಹೋಗಬೇಕು. ಆ ಉಪ್ಪಾರಕಾಳೆನಹಳ್ಳಿನಲ್ಲಿ ಅದೊಂದು 7 ಮನೆ ಗ್ರಾಮ. ಅಲ್ಲಿಂದ ಸ್ವಲ್ಪ ಹುಡುಗರುಗಳು ಬರೋರು. ಆ ಕಡೆ ಇನ್ನೊಂದು ತಿಮ್ಲಾಪುರ ಅಂತ ಒಂದು ಗ್ರಾಮ ಇದೆ, ಅಲ್ಲಿಂದ ಹುಡುಗರುಗಳು ಬರೋರು. ನಾವೆಲ್ಲ ಸೇರಿಕೊಂಡು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಇರ್ತಿದ್ರು ಅಲ್ಲಿ. ಒಂದು 5-6 ಜನ ಇದೇ ಥರ ಶಾಲೆಗೆ ಹೋಗಬೇಕು, ಇದೇ ಥರ ಶಾಲೆಗೆ ಬರಬೇಕು. ಆ್ಯಂಡ್ ಆವತ್ತಿನ ಆ ಮನೋಭಾವನೆ, ಆ ಶಿಕ್ಷಣದ ಪದ್ಧತಿಗಳು, ಆ ಪ್ರಕೃತಿ ಜೊತೆ ಬೆಳೀತಿದ್ದಿದ್ದು, ಆ ನೀರು, ಅದರೊಳಗೆ ನಾವು ಮಾಡ್ತಿದ್ದಿದ್ದು. ಇಲ್ಲೊಂದು ಬೋರೆ ಹಣ್ಣಿನ ಗಿಡ ಇತ್ತು. ಅದು ನೇರಳೆ ಹಣ್ಣಿನ ತೋಪು ಅಂತ ಕರಿತೀವಲ್ಲಿ. ಒಂದು ಬೋರೆ ಹಣ್ಣು ಹಾಯ್ಕೋಬೇಕು, ಅಲ್ಲಿಗೆ ಹೋಗಿ ನೇರಳೆ ಹಣ್ಣು ಹಾಯ್ಕೋಬೇಕು, ಶಾಲೆಗೆ ಹೋಗಬೇಕು. ಒಂದು ನೇರಳೆ ಹಣ್ಣು ಸಿಕ್ಕಿದ್ರೆ ಇಡೀ ವರ್ಷ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅದು ಅಷ್ಟು ಅದ್ಭುತವಾಗಿರೋದು. ಅಂದರೆ ಅದೇನೋ ಸರ್ಪ್ರೈಸ್, ಐ ಗಾಟ್ ಎ ನೇರಳೆ ಹಣ್ಣು ಅಂತ. ರುಚಿ ಅಂತ ಅನ್ನೋದಕ್ಕಿಂತ
ದಟ್ಸ್ ಅ ಸೆಲೆಬ್ರೇಟ್. ಅವಾಗ ಏನಿಲ್ಲ, ಇವಾಗ ನೀವು ಮಕ್ಕಳಿಗೆ 100 ರೂಪಾಯಿ ಡೈರಿ ಮಿಲ್ಕ್ ಕೊಡ್ಸಿದ್ರೆ ಸೆಲೆಬ್ರೇಟ್ ಮಾಡೋಕ್ಕೇನೂ ಇಲ್ಲ. ಅದನ್ನು ನೋಡಿ ಆನಂದಿಸಿ ಅದನ್ನು ಸಾಧಿಸಿರೋ ಗುಣಗಾನನ ಶಾಲೆಯಲ್ಲೆಲ್ಲ ಮಾಡಿ 10 ಜನಕ್ಕೆ ತೋರಿಸಿ, ನೋಡ್ರಿ ವಿ ಅಚೀವ್ಡ್ ದಿಸ್ ಬೋರೆಹಣ್ಣು, ಎಷ್ಟು ಕಷ್ಟಪಟ್ಟು ತಂದಿದ್ವಿ ಅಂತ ಹೇಳಿ ತಿಂದು, ಆ ಬೋರೆಹಣ್ಣಲ್ಲೂ ಅಷ್ಟೇ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಷ್ಟು ಸಖತ್ತಾಗಿರೋದು, ನೇರಳೆ ಹಣ್ಣು ಅಷ್ಟು ಚೆನ್ನಾಗಿರೋದು. ಅದನ್ನು ತಿಂದೆ ಎಂಟೈರ್ ನಮ್ಮ ಚೈಲ್ಡ್ಹುಡ್ ಅಂದರೆ ಅವೆಲ್ಲ ಸಣ್ಣ ಸಣ್ಣ ಇನ್ಸಿಡೆಂಟ್. ಈಗಿನ ನಮ್ಮ ಮಕ್ಳಿಗೆ ಹೇಳೋಕೆ ಆಶ್ಚರ್ಯ ಪಡ್ತಾರೆ, ನಿಜವಲ್ಲೂ ಒಂದು ಬೋರೆ ಹಣ್ಣಿಗೆ ಸೆಲೆಬ್ರೇಟ್ ಮಾಡ್ತಿದ್ರಾ, ಒಂದು ಇದನ್ನೇನು ನೀವು ಹುಚ್ಚುರಂಗೆ ಆಡ್ತೀರಾ ಅಂತ ಅಂತಿರ್ತಾರೆ ಅವರು. ಬಟ್ ಪೆನ್ನು ಅನ್ನೋದೇ ನಮಗೆ ಸಿಕ್ತಿದ್ದು 5th ಸ್ಟ್ಯಾಂಡರ್ಡ್ ಮೇಲೆ. ಪೆನ್ನು ಅಲ್ಲಿವರೆಗೂ ಸ್ಲೇಟು ಬಳಪ, ಜಸ್ಟ್ ಒಂದು ಬ್ಯಾಗಲ್ಲಿ ನೇತಾಕು, ಸ್ಲೇಟ್ ಹಾಕು, ನಡ್ಕೊಂಡು ಸುಮ್ಮನೆ ಶಾಲೆಗೆ ಹೋಗಿ ಬರಿಗಾಲು ಚಪ್ಪಲಿ ಗಿಪ್ಲಿ ಅವೆಲ್ಲ ಆಮೇಲೆ, ಅವೆಲ್ಲ ಫ್ಯಾನ್ಸಿ. ಬಟ್ ಅಲ್ಲಿ ತನಕನೂ ನನಗೆ ಮಾದನಹಳ್ಳಿ ಅಂತ ಅಂದರೆ ಇಲ್ಲಿ ನಾನು 5th ಓದಿದೆ. 6th 7th ಎಲ್ಲ ಕೋಳ್ಗುಂದ ಅಂತೇಳಿ ಅಲ್ಲಿ ಇಲ್ಲಿಂದ ಒಂದು 3.5 ಕಿಲೋಮೀಟರ್ ಆಗುತ್ತೆ, ಅಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿ. ಅಲ್ಲಿ ಹೆಂಗೆ ಹೋಗ್ತೀರಿ ಕೋಳ್ಗುಂದಕ್ಕೆ? ಅಲ್ಲಿಗೆ ಹೋಗೋದು ನಡ್ಕೊಂಡೆ ಹೋಗ್ತಿದ್ವಿ 3.5 ಕಿಲೋಮೀಟ್ರ್. ಸೈಕಲ್ ಇನ್ನೊಂದು ಅಡ್ಡದಾರಿ ಹಿಡ್ಕೊಂಡು ಹೋಗ್ತಿದ್ವಿ. ಅದಾದಮೇಲೆ ಅಕ್ಕಂಗೆ ಮದುವೆ ಆಯಿತು, ದೊಡ್ಡ ಅಕ್ಕಂಗೆ. ಅವರು ಅವ್ರ ಜೊತೆ ಅರಸೀಕೆರೆ ಕರ್ಕೊಂಡು ಹೋದರು. ಸೊ ನನ್ನ 9th ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ಅರಸೀಕೆರೆ ಟೌನು, ಬಸವರಾಜೇಂದ್ರ ಪ್ರೌಢಶಾಲೆ. ಅಲ್ಲಿ ದೊಡ್ಡ ಹೋರಾಟ ಅಂತಂದರೆ ಏನಂತಂದರೆ, ಫಸ್ಟ್ ಆಫ್ ಆಲ್ ಹಳ್ಳಿಗೂ ಸಿಟಿಗೂ ದೊಡ್ಡ ಗ್ಯಾಪು. ಇಲ್ಲಿ ಹಳ್ಳಿನಲ್ಲಿ ತಂದೆಗೆ ತುಂಬ ಒಂದು ಹೆಸರಿತ್ತು, ಅವರಿಗೆ ಒಂದು ಇಮೇಜ್ ಇತ್ತು, ಜನ ಎಕ್ಸೆಪ್ಟ್ ಮಾಡೋರು. ಅಲ್ಲಿಗೆ ಹೋಗ್ತಿದ್ದಂಗೆ ಇಸ್ ಎ ಬಿಗ್ಗೆಸ್ಟ್ ಗ್ಯಾಪ್, ಒಂದು ದೊಡ್ಡ ಗ್ಯಾಪ್. ಏನು ಗ್ಯಾಪು? ಹಳ್ಳಿಯಿಂದ ಬಂದಿದ್ವಿ, ಅವ್ರ ಕಲ್ಚರ್ ನನಗೆ ಅರ್ಥ ಆಗ್ತಿಲ್ಲ. ಸಿಟಿ ಕಲ್ಚರೇ ಒಂಥರ ಇದೆ, ಅವ್ರದ್ದು ವಿಚಾರಗಳೇ ಒಂಥರ ಇದೆ, ಅವ್ರ ಎಜುಕೇಷನ್ ಟೈಪೇ ಒಂಥರ ಇದೆ. ಎಕ್ಸಾಂಪಲ್ ಗುರುಲಿಂಗಯ್ಯ ಅಂತಂದರೆ ಇಲ್ಲೆಲ್ಲ ಏನಿಲ್ಲ, ಗುರುಲಿಂಗಯ್ಯ ಅನ್ನೋರು. ಅಲ್ಲಿ ಗುರುಲಿಂಗಯ್ಯ ಅಂತ ಮೇಸ್ಟ್ರು ಅಟೆಂಡೆನ್ಸ್ ಕರಿತಿದ್ದಂಗೆ ನಗಾಡ್ಬಿಡೋರು, ಇದೇನು ಈ ಥರ ಹೆಸರು ಇರುತ್ತಾ ಅಂತ. ದೆನ್ ಆವಾಗ ನಾನು ಹೋಗ್ಬಿಟ್ಟು ನನ್ನ ಹೆಸರು ಚೇಂಜ್ ಮಾಡಿ ಅಂತ, ಇದು ಹಿಂಗೆ ನನ್ನ ಹೆಸರು ಕರಿತಿದ್ದಂಗೆ ಎಲ್ಲ ನಗ್ತಾರೆ ಅಂತ. ಆವಾಗ ನನಗೆ ಹೆಸರಿಟ್ಟವರು ಪಾಂಡವಮಠಿ ಹತ್ರ ಚನ್ನಬಸವ ಶಿವಯೋಗಿಗಳು ಅಂತ. ಅವರು ಒಂದು ಮಾತು ಹೇಳಿದರು, ಈ ಹೆಸರಿಂದನೇ ನಿನಗೆ ಮುಂದೆ ತುಂಬ ಗೌರವ ಬರುತ್ತೆ, ನೀನು ತಲೆ ಕೆಡಿಸ್ಕೋಬೇಡ, ನೀನು ಈ ಹೆಸರನ್ನ ಇದು ಮಾಡಬೇಡ ಅಂತ. ಬಟ್ ಇವಾಗ ಐ ಫೆಲ್ಟ್ ನೋಡಿ, ಅವರು ಶರಣರು ಹೇಳಿದ ಎಷ್ಟು ಒಳ್ಳೆ ಮಾತು. ಅವರು ಆ ಗುರುಲಿಂಗಯ್ಯ ಅಂತ ಇಟ್ಟಿರೋ ಹೆಸರೇ ನಿನಗೆ ಮುಂದೆ ನಾನು ಗುರುಲಿಂಗಯ್ಯ ಅವ್ರ ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳೋ ಟೈಮ್ ಬರುತ್ತೆ, ನೀನು ಇವತ್ತು ಅದನ್ನು ಮ್ಯಾಟ್ರ್ ಮಾಡಬೇಡ ಅಂತ. ಇದೆಲ್ಲ ನನ್ನ ಬಾಲ್ಯದಲ್ಲಿ ನಡೆದಂಥ ಕೆಲವು ಘಟನೆಗಳು. ಎಷ್ಟೊತ್ತಿಗೆ ಇರ್ತೀವಿ ಶಾಲೆ? ಬೆಳಗ್ಗೆ 9 ಗಂಟೆಗೆ ನಾವು ಹೋಗ್ತಿದ್ವಿ. ಸೊ ಹೀಗೆ ಬೆಳಗ್ಗೆ ರೊಟ್ಟಿನ ಮುದ್ದೆನಾ? ಮಾಮೂಲಿ ರೊಟ್ಟಿ, ಏನೇನೋ ರಾಗಿ ಸೀಮೆ, ರಾಗಿ ತೆಂಗು ಬೆಳೀತಿದ್ದಂಥ ಜಾಗ. ತುಂಬ ಅದ್ಭುತ. ಇದು ನಾನು ಯಾವತ್ತೂ ಯಾರಿಗೂ ಹೇಳಿರಲಿಲ್ಲ. ನಾನು ಇವತ್ತು ನಿಮ್ಮನ್ನು ನೋಡಿದ್ನಲ್ಲ, ನಾನು ಊರಿಗೆ ಹೋಗಿ ಕೆರೆ ಏರಿಯಾ ಈ ಪುಟ್ಟ ರಸ್ತೆ ನಿಮ್ಮ ಜರ್ನಿ ಇಲ್ಲಿಗೆ ನಮ್ಮ ತಂದೆಯವರು ಹೇಳ್ತಿದ್ದೇನು ರೋಡು ಇರಲಿಲ್ಲ ಅಂತ ಹೇಳೋರು. ಅವ್ರು ಬಂದಾಗ ತುಂಬ ಇದು ಲಾಸ್ಟಿಗೆ ರೀಸೆಂಟಾಗಿ ಒಂದು 5-6 ವರ್ಷದಿಂದ ಟಾರ್ ಹಾಕಿಸ್ ಅನಿಸುತ್ತೆ. ಅಲ್ಲಿವರೆಗೂ ಕೂಡ ಆ ಗೊಚ್ಚೆಗಳು, ಅಯ್ಯೋ ಆ ಎಳೆದಾಟ. ನಾವು ಎಕಡೆ ಹೊಡೆದ್ರೆ ಎಕಡೆನೇ ಹೋಗೋದು ಕಾರ್ಗಳು. ಹಂಗೆ ಹೇಳಿದ್ರೇ ನಮ್ಮೂರು ಅಂತ ನಮಗೆ ಅನ್ಸೋದು. ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮೂರು ಬಂತು, ನಮ್ಮೂರು ಸಿಕ್ತು ಅಂತ. ಬಟ್ ಈಗ ಎಲ್ಲ ಸ್ವಲ್ಪ ವ್ಯವಸ್ಥೆ ಎಲ್ಲ ಆಗಿದೆ. ಸೂಪರ್. ಅಂದರೆ ಈ ಪರಿಸರ ಏನನ್ಸುತ್ತೆ, ಕಂಫರ್ಟ್ ನಮ್ಮ ಜಮೀನಿಗೆ ಜಾಗ ಇದೆ, ಅದಿದೆ ಇದಿದೆ ಅನ್ನೋದನ್ನು ನಿನ್ನನ್ನು ಅದು ಒಂಥರ ಒತ್ತಡನ ಸೃಷ್ಟಿಸಿದ್ರೆ, ಇಂಥ ತುಂಬ ಪ್ರತಿಕೂಲವಾಗಿರೋ ಪರಿಸ್ಥಿತಿಗಳಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೊಂಡಾಗ ಇನ್ನೊಂದು ಥರ ವ್ಯಕ್ತಿ ಆಚೆಗಡೆಗೆ ಬರ್ತಾನೆ. ಯಾವುದೂ ತಪ್ಪಲ್ಲ. ನಮ್ಮ ತಂದೆಗೆ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಾಯಿದ್ರು ನಮ್ಮ ಫ್ಯಾಮಿಲಿ ಅನ್ಸೋದು. ನಮ್ಮ ಕಿವಿ ಕೇಳೋದು, ನಿಮ್ಮ ಅಪ್ಪಂಗೆ ಇನ್ಯಾವುದೋ ಜಾಗ ಸಿಗಲಿಲ್ವಾ, ಈ ಕಾಡಿಗೆ ಬಂದು ಮಾಡೋದನ್ನ ಬೆಂಗಳೂರು ಹತ್ರ ಮಾಡಿಬಿಟ್ಟಿದ್ದಿದ್ರೆ, ಹಾಸನ ಹತ್ರ ಮಾಡಿಬಿಟ್ಟಿದ್ದಿದ್ರೆ ಲ್ಯಾಂಡ್ ರೇಟ್ ಎಷ್ಟು ಬರ್ತಿತ್ತು ಅಂತ ಅಪ್ಪಾಜಿನ ತುಂಬ ಅಣಕಿಸ್ತಾಯಿದ್ರು. ಅದು ಹಿಂದೆ ಕೇಳಿದಾಗ ನಮ್ಮ ಮನಸ್ಸಿಗೆ ನೋವಾಗೋದು. ಯಾಕೆಂದರೆ ತುಂಬ ಜನಕ್ಕೆ ಇಲ್ಲಿಂದ ಜೀವನನ ಕಟ್ಕೊಡೋಕ್ಕೆ ಅಪ್ಪಾಜಿ ಸಹಾಯ ಮಾಡಿದರು. ತುಂಬ ವ್ಯವಸ್ಥಿತವಾಗಿ ತುಂಬ ಜನ ಕುಟುಂಬನ ಇಟ್ಕೊಂಡು ಹೋಗ್ತಾಯಿದ್ರು. ಅಪ್ಪಾಜಿ ಮಾಡಿದ ತಪ್ಪನ್ನು ನಾನು ಮಾಡಲಿಲ್ಲ ಪರಮ ಅವರೇ. ಕುಟುಂಬದವ್ರನ್ನ ಜೊತೆಲಿ ಇಟ್ಕೋತಾ ಇಲ್ಲ. ಯಾಕೆಂದರೆ ತುಂಬ ದೊಡ್ಡ ಬ್ಲೇಮ್ ಬರುತ್ತೆ. ಪ್ರಪಂಚನೇ ನನ್ನ ಕುಟುಂಬ ಅಂದ್ಕೊಂಬಿಟ್ಟೆ ನಾನು. ಸೊ ಅವರೇ ನನ್ನ ಕುಟುಂಬ, ಅವ್ರ ಜೊತೆ ನಾನು ಬೆಳಿತೀನಿ. ಯಾಕೆಂದರೆ ನೀವು ರಕ್ತ ಸಂಬಂಧಿಗಳನ್ನ ಇಟ್ಕೊಂಡು ಜೊತೆಲಿ ಬೆಳೆಸೋದು ಅಷ್ಟು ಒಳ್ಳೆ ವಿಚಾರ ಅಲ್ಲ ಅಂತ ನನಗನ್ಸುತ್ತೆ. ಪ್ರಪಂಚನೇ ನೀನು ರಕ್ತ ಸಂಬಂಧಿ ಮಾಡ್ಕೋಬೇಕು. ಸೊ ನನ್ನ ವಿಚಾರ ಅಲ್ಲಿಂದ ಬೇರೆ ಥರ. ಅಪ್ಪಾಜಿಯಿಂದ ನೋಡಿ ನಾನು ಡೈವರ್ಟ್ ಆಗ್ತಾ ಬಂದೆ. ಅವ್ರು ಈ ಥರ ಬ್ಯಾಡ್ ಕಾಮೆಂಟ್ಸ್ ಮಾಡೋರು, ಈ ಗುಡ್ಡಕ್ಕೆ ಬಂದು ಹಿಂಗೆ, ಈಗ ಇಲ್ಲಿ ಬಂದು ಏನಾಯಿತು ಅಂತ. ಬಟ್ ನನ್ನಲ್ಲಿ ಇಷ್ಟೊಂದು ಏನಾದರೂ ಈ ಪ್ರತಿಕೂಲ ಪರಿಸ್ಥಿತಿಗಳನ್ನ ನಿರ್ವಹಿಸ್ತಾ ಇದ್ದೀನಿ, ಏನೋ ಒಂದು ಮಾಡ್ತಾಯಿದ್ದೀನಿ, ಫೈಟ್ ಮಾಡ್ತಾಯಿದ್ದೀವಿ, ಒಂದು ದೊಡ್ಡ MNC ಕಂಪ್ನಿಗಳು ಕಣ್ಣಿಗೆ ಬೀಳ್ತಾ ಇದ್ದೀವಿ, ಏನೋ ಇಲ್ಲಿಂದ ಈ ಪುಟ್ಟ ಹಳ್ಳಿ ಇಷ್ಟು ಟಿಪಿಕಲಿಂದ ಬೆಂಗಳೂರಲ್ಲಿ ಇವತ್ತು ನಮ್ಮದು ಎಕ್ಸ್ಕ್ಲೂಸಿವ್ 46 ಔಟ್ಲೆಟ್ಸ್ ಇದೆ. ಇದನ್ನೆಲ್ಲ ನಾವು ಜರ್ನಿ ನೋಡಿದಾಗ ಈ ಜಾಗ ನನ್ನ ಮೇಲೆ ಏನೋ ಪ್ರಭಾವ ಬೀರ್ತು ಅನ್ಸುತ್ತೆ. ಅಂದರೆ ಎಷ್ಟೇ ಪ್ರತಿಕೂಲ ವ್ಯವಸ್ಥೆ ಇದ್ದರೂ ಕೂಡ
ನಿನ್ನ ಗುರಿ ಸಾಧಿಸೋಕ್ಕೆ ಹೋರಾಡು. ಅದನ್ನು ನೀನು ಕಷ್ಟ ಅಂತ ಅನ್ಕೋಬೇಡ, ನಿನ್ನ ಮೇಲೆ ಏನೋ ಪ್ರೋಸೆಸ್ ಮಾಡ್ತಿದೆ ಅಂತ ಅನ್ಕೋ. ಇವತ್ತು ನಮ್ಮ ತಂದೆಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ಜಾಗ ಸೆಲೆಕ್ಟ್ ನಾನು ಕೊರಗಿಲ್ಲಪ್ಪ. ನಾನು ಇವತ್ತು ನಿಮ್ಮ ತಂದೆ ಎಲ್ಲ ಬೇರೆ ಊರಿಂದ ಇಲ್ಲಿ ಬಂದವರ? ನಾವು ಅವ್ರದ್ದು ಕೋಡಿಹಳ್ಳಿ ಅಂತೇಳಿ ಜಾವಗಲ್ ಹತ್ರದಲ್ಲಿ, ಅಲ್ಲಿ ಸ್ವಲ್ಪ ಅವರಿಗೆ ಸೈದ್ಧಾಂತಿಕವಾಗಿ ಏನೋ ಮ್ಯಾಚ್ ಆಗ್ದಲೆ ಅಲ್ಲೇನೋ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ದ್ಯಾನ್ ಇಲ್ಲಿಗೆ ಬಂದು ಹೊಸ ಜಾಗನ ತಗೊಂಡು ಅವರು ಡೆವಲಪ್ ಮಾಡಿದಂಥ ಒಂದು ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಅವ್ರನ್ನೇ ಮಾತಾಡ್ಸೋಣ ಈಗ. ಖಂಡಿತ ಬನ್ನಿ ಹೋಗೋಣಂತೆ. ಮತ್ತೆ ಜಾವಗಲ್ ಅಂತ ತಕ್ಷಣ ನೆನಪಾಯ್ತು, ನಮ್ಮ ಕ್ಯಾಪ್ಟನ್ BR ಗೋಪಿನಾಥ್ ಇದಾರಲ್ಲ ಸ್ನೇಹಿತರೆ, ಕ್ಯಾಪ್ಟನ್ ಗೋಪಿನಾಥ್ ಡೆಕ್ಕನ್ ಏರ್ವೇಸ್ ಕಟ್ಟಿದಂಥವ್ರು. ಅಂದ್ರೆ ಕಡಿಮೆ ಬಜೆಟ್ ನಲ್ಲಿ ಕಾಮನ್ ಮ್ಯಾನ್ ಕೂಡ ವಿಮಾನದಲ್ಲಿ ಹೋಗ್ಬೋದು, ಆಕಾಶದಲ್ಲಿ ಹಾರ್ಬೋದು ಅಂತ ಕನಸನ್ನ ಬಿತ್ತಿದ್ರಲ್ಲ, ಆ ತರದ ಕನಸು ಬಿತ್ತಿದ ಗೋಪಿನಾಥ್ ಅವರು ಕೂಡ ಕರ್ಮಭೂಮಿ ಕೂಡ ಈ ಪ್ರದೇಶನೇ, ನಾವಿರೋ ಪ್ರದೇಶ ಜಾವಗಲ್ಲು. ಅವ್ರದಿಲ್ಲ ತೋಟ. ಅವರು ನಮ್ಮ ತಂದೆ ಇಬ್ರು ರೇಷ್ಮೆನ ಬೆಳೀತಾ ಇದ್ರು ಹಿಂದೆ. ನಮ್ಮ ವಿಮಾನಗಳು ಬಂದು ಇಲ್ಲೇ ಇಳಿಯೋದು. ಟೆಂಟ್ ಹಾಕೊಂಡು ನಾವು ಶುರು ಮಾಡಿದ್ವಿ. 40 ಹೆಲಿಕಾಪ್ಟರ್ ವಿಮಾನಗಳನ್ನ ಈ ಸಂಸ್ಥೆ ಮೇಂಟೈನ್ ಮಾಡ್ತಾ ಇದೆ. 15 ಕೋಟಿಯಿಂದ 50-60 ಕೋಟಿವರೆಗೂ ಇದೆ. ಒಂದು 7 ಮನೆ ಇರ್ತಕ್ಕಂಥ ಗ್ರಾಮ ಉಪ್ಪಾರ್ ಕಾಳೆನಹಳ್ಳಿ ಅಂತ. ಇದೇನಾ? ಇದೇ ಗ್ರಾಮ. ಇದೇ ಗ್ರಾಮದಲ್ಲಿ ನಮ್ಮ ಮನೆ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ. ಕಾಣ್ತಿದೆ ಅದೇ ನಮ್ಮ ಮನೆ. ಇಲ್ಲಿ ಬೋರ್ವೆಲ್ಲು, ಮಳೆ ನೀರು ಬಿಟ್ಟರೆ ಇನ್ನೇನೋ ನೀರುಗಳು ನಮ್ಮ ಕೆರೆ, ಒಟ್ಟು ಕೆರೆಗಳ ಲಿಂಕ್. ಕೆರೆಗಳ ಅದಕ್ಕೋಸ್ಕರನೇ ಅಪ್ಪಾಜಿ ತುಂಬಾ ಕೆರೆಗಳನ್ನ ಡೀಪ್ ಮಾಡೋದು, ಕೆರೆಗಳನ್ನ ಕಟ್ಟಿಸೋದು, ಇದನ್ನ ತುಂಬಾ ಅವರು ಅವಾಗಿಂದನೂ ಮಾಡ್ತಾ ಇದ್ರು. ತೋಟಗಳಲ್ಲಿ ಚೆಕ್ ಡ್ಯಾಮ್ಗಳನ್ನ ಕಟ್ಕೊಳೋದು, ಇದೆಲ್ಲ ತುಂಬಾ. ಸೊ ಈ ರಸ್ತೆ ಎಕ್ಸ್ಕ್ಲೂಸಿವ್ ನಿಮ್ಮ ತೋಟಕ್ಕೆ ಮಾತ್ರ ಹೋಗೋ ರಸ್ತೆ? ಇದು ಎಲ್ಲರಿಗೂ ಇಲ್ಲೆಲ್ಲ ಪಕ್ಕ ತೋಟಕ್ಕೆಲ್ಲ ಪಾಸ್ ಆಗಂತವ್ರಿಗೆ ಇರ್ತಕ್ಕಂಥ ರೋಡ್ ಇದು. ಎಸ್ ಪರಮ್ ಸರ್, ಬನ್ನಿ ಸರ್. ಬನ್ನಿ, ಬಂತು ನಮ್ಮ ಗುರ್ಲಿಂಗಯ್ಯವರ ತೋಟದ ಮನೆ ಎಲ್ಲ ಬಂತು. ಸರ್ ಏನು ಸರ್ ಕೃಷಿ ಉದ್ಯಮಿಗಳು, ಈಗ ನಿಮ್ಮ ಕೃಷಿ ತೋರಿಸಿ ಬನ್ನಿ ಫಸ್ಟ್ ನಮಗೆ. ಎಸ್, ಇದು ಯಾವಾಗ ಕಟ್ಟಿದ್ರಿ ಮನೆ? ಇದು ನಮ್ದು ಹಳೆ ಮನೆ ಇದ್ದಿದ್ದು ಇಲ್ಲಿ. ಅದರದ್ದೇನು ಕುರುಹು ಇಲ್ಲ, ಈಗ ನೆನಪು ಇಲ್ಲ. ಅಂದರೆ ನಿಮ್ಮ ಅದೇ ಆ ಸ್ಕೂಲ್ ಹೋಗ್ತಾ ಚೈಲ್ಡ್ಹುಡ್ ಆ ಮನೆ ಇದ್ದಿದ್ದು ಹೆಂಚು. ಇದು ನನ್ನ ಮದುವೆ ಟೈಮಲ್ಲಿ ಕಟ್ಟಿದ ಮನೆ. 2007. 2007 and 8 ಅಲ್ಲಿ ಇದು ಕಟ್ಟಿತು. ಇದೆಲ್ಲ ಗೋಡನ್ಗಳು. ಆ ಗೋಡನ್ ಕಟ್ಟಿದ್ದು ಒಂದು ಅದ್ಭುತ ಕತೆ. ಅದು ಕಲ್ಲಲ್ಲಿ ಕಟ್ಟಿದ್ದು. ಒಬ್ರು ಇಮಾಮ್ ಸಾಬ್ ಅಂತ ಇದ್ರು ನಮ್ಮ ಅಪ್ಪಾಜಿ, ಇಲ್ಲಿ ಕೋಳಗುಂದಲ್ಲಿ ಇದ್ರು. ಅವ್ರ ಪಾಪ ಹೂವಿನಡಗಲಿಯಿಂದ ಬಂದಿದ್ದವರು. ನಾನು ಸತ್ರು ನನ್ನ ನೆನಪು ಹೋಗ್ಬಾರ್ದು ಅಂತ ಹೇಳಿ ಆ ಯಪ್ಪ ಒಬ್ಬರೇ, ಆ ಯಪ್ಪನ ಮಗ ಇನ್ನೂ ಬದುಕಿದ್ದಾನೆ, ಇಮಾಮ್ ಸಾಬ್ರ ಮಗ. ಅವರು ಕಟ್ಟಿಸಿದಂಥ ಕಲ್ಲಿನ ಗೋಡನ್ಗಳು. ಯಾವಾಗ ನೀವು ಬಿಸ್ನೆಸ್ ಶುರು ಮಾಡಿದ್ಮೇಲೆ? ಇಲ್ಲ ಸರ್, ನನ್ನ ಚೈಲ್ಡ್ಹುಡ್ ಅಲ್ಲಿ ಸರ್. ಇದೆಲ್ಲ ಚೈಲ್ಡ್ಹುಡ್ ಅಲ್ಲೇ ತಂದೆಯವರ ಅಧಿಕಾರದಲ್ಲಿ. ಸುಮಾರೊಂದು ನೋಡ್ರಿ ಅದ್ರ ಕಟ್ಟಡದ್ದೆಲ್ಲ ಕೋಟೆ ಕಟ್ಟಿದ್ದಾರೆ. ಕಟ್ಟಿ ಪೂರ್ತಿ ಕಲ್ಲಲ್ಲಿ ಕಟ್ಟೋದು ಕಷ್ಟ ಅಂತ ಹೇಳ್ಬಿಟ್ಟು ಒಂದು ಲೇಯರಿಗೆ ಕಟ್ಟಿಸಿ ದೆನ್ ಇದನ್ನ ಸ್ಟಾಪ್ ಮಾಡಿದ್ವಿ. ಏನು ಗೋಡನ್ ಇದು? ನಮಗೆ ಕಾಯಿ ಹಾಕಕ್ಕೆ. ನನ್ನ ವರ್ಜಿನ್ ಕೋಕೋನಟ್ ಆಯಿಲ್ ಸೆಕೆಂಡ್ ಫೇಸ್ ಅಲ್ಲೇ ಡೆವಲಪ್ ಆಗಿದ್ದು. ಫಸ್ಟ್ ಇದೊಂದು ಚಿಕ್ಕ ರೂಮಲ್ಲಿ ಡೆವಲಪ್ ಆಯಿತು, ಆಮೇಲೆ ಅಲ್ಲಿಂದ ಆಮೇಲೆ ಇಷ್ಟು ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡ್ಕಂತ ಇದೀಗ ನೀವೇನು ನೋಡ್ತಿದ್ದೀರಾ, ಇದು 3rd ಫೇಸ್ ಈಗ ಡೆವಲಪ್ ಆಗಿರೋದು. ಏನಿದು? ಇದೇ ಗೋಡನ್, ನಮ್ದು ಫ್ಯಾಕ್ಟ್ರಿ. ಇದೇ ನಿಮ್ಮ ಫ್ಯಾಕ್ಟ್ರಿ? ಎಸ್. ಕೇರಾಮೃತ ಪ್ರಾಡಕ್ಟ್ಸ್ ಎಲ್ಲ ತಯಾರಿ. ಸ್ವದೇಶಿ ದಿಶಾ ಅವರ ಫ್ಯಾಕ್ಟ್ರಿ ನೋಡಿ, ಅದೇ ಕಾರ್ಖಾನೆ. ಬಟ್ ಅದ್ರ ಫಸ್ಟ್ ಫೇಸ್ ತೋರಿಸಿ ಬನ್ನಿ. ಸ್ನೇಹಿತರೆ, ಒಂದು 3000 ಕುಟುಂಬಗಳು ನಂಬ್ಕೊಂಡಿರುವಂತಹ ಸ್ವದೇಶಿ ದಿಶಾ ಕಂಪನಿ ಎಲ್ಲಿ ಶುರು ಆಗಿದೆ ಗೊತ್ತಾ? ಬನ್ನಿ. ಫಸ್ಟ್ ಈ ರೂಮಲ್ಲಿ ಸ್ಟಾರ್ಟ್ ಆಯ್ತು ನೋಡಿ, ಇಲ್ಲಿ ಶುರು ಆಗಿದೆ ನೋಡಿ. ಎವ್ರಿ 1000 ಮೈಲ್ಸ್ ಜರ್ನಿ ಸ್ಟಾರ್ಟ್ ವಿತ್ ಸಿಂಗಲ್ ಸ್ಟೆಪ್ ಅಂತಾರಲ್ಲ ನೋಡಿ, ಆ ಥರ. ಇವತ್ತಿಗೆ ದೊಡ್ಡ ಕಾರ್ಖಾನೆ, ದೊಡ್ಡ ನೆಟ್ವರ್ಕು, ಅವ್ರು ಹೇಳ್ದಂಗೆ ಅವ್ರದ್ದೇ ಸಿಸ್ಟಮ್ ಎಲ್ಲ ಡೆವಲಪ್ ಆಗಿದೆ. ಬಟ್ ಅದು ಶುರು ಆಗಿರೋಂಥದ್ದು ನೋಡಿ, ಅರಸೀಕೆರೆಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ತಪ್ಪಲಿರೋ ಹಳ್ಳಿ. ಆ ಹಳ್ಳಿಯ ಈ ಸಣ್ಣ ಒಂದು ಶೆಡ್ ಅಂತ ಕರಿಬೋದು ನಾವು, ಶೆಡ್ಡಲ್ಲಿ. ಹಾಗಾಗಿ ತುಂಬ ದೊಡ್ಡ ಫೆಸಿಲಿಟಿ ಇರಬೇಕು ಅಂತ ಅನ್ಕೋತೀವಲ್ಲ, ಅವಾಗ ಇದನ್ನೆಲ್ಲ ಯೋಚನೆ ಮಾಡ್ಬೇಕು ನಾವು ಒಂದ್ಸಲ. ಲಾಸ್ಟ್ ಇಯರ್ ವಿ ಶಿಫ್ಟ್ ಇನ್ ಟು ದಿ ದಟ್. ಅದು ಒಂದು ನಿಮಗೆ ಓವರ್ ಆಲ್ ಸೈಜ್ 250/300 ಇದೆ. ಇದು ಎಷ್ಟು ಎಕರೆ ಜಾಗ ಇದೆ? ಒಟ್ಟು 50 ಎಕರೆ ಇಟ್ಕೊಂಡಿದ್ದಾರೆ. ಬನ್ನಿ, ಸ್ವದೇಶಿ ದಿಶಾ ಕೇರಾಮೃತ ವರ್ಜಿನ್ ಕೋಕೋನಟ್ ಆಯಿಲ್ ತಯಾರಾಗೋ ಫ್ಯಾಕ್ಟ್ರಿ ಇದು. ನಿಮಗೆ ಆಲ್ರೆಡಿ ಘಮ ಬರ್ತಾ ಇದೆ. ಇವತ್ತು ಆಯಿಲ್ ಪ್ರೊಡಕ್ಷನ್ ಇಲ್ಲ. ಆಯಿಲ್ ಪ್ರೊಡಕ್ಷನ್ ಇದ್ರೆ ಇಲ್ಲಿಂದ ಅರ್ಧ ಕಿಲೋಮೀಟ್ರಿಗೆ ಬರ್ತಿರುತ್ತೆ ಘಮ. ಸಂಕೇಶ್ವರ್ ಸಾಹೇಬರು ವಿಸಿಟ್ ಮಾಡಿದ್ರು ಇಲ್ಲಿ. ಅವ್ರು ಹೇಳಿದ್ರು ಇದ್ರ ಘಮ ಎಲ್ಲ ನೋಡ್ತಾ ಇದ್ರೆ ನನಗೆ ಇಲ್ಲೇ ಇರಬೇಕು ಅನ್ಸುತ್ತೆ ಅಂತ, ನಿಮ್ಮ ಫ್ಯಾಕ್ಟ್ರಿಲೇ ಇರಬೇಕು ಅನ್ಸುತ್ತೆ ಅಂತ. ಆ ಥರ ಇದ್ರ ಘಮ ಯಾವುದು ನಿಮಗೆ ಕೊಳಕು ಗಲೀಜು ಆ ಥರದ್ರಲ್ಲಿ ಉತ್ಪನ್ನಗಳು ಮ್ಯಾನುಫ್ಯಾಕ್ಚರ್ ಆಗಬಾರ್ದು. ಇದು ಆ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೇಕು ಅಂತಾನೆ ಈ ಹಳ್ಳಿನಲ್ಲಿ ಅದನ್ನು ಮಾಡಕ್ಕೆ. ಕಾಯಿನ ಸುಲಿದ ಮೇಲೆ ಈ ಥರ ಆಗುತ್ತೆ. ದಿಸ್ ಈಸ್ ದ ಕೋಕೋನಟ್ ಸ್ಟೋರಿಂಗ್ ಏರಿಯಾ. ಈ ಥರದ್ದು 3 ಗೋಡನ್ಸ್ ಇದೆ. ಸುಂದರ ಟ್ಯಾಕ್ಸ್. ಯಾಕೆ ಅಂತಂದರೆ ಅದು ಮಾಗಬೇಕು ಪರಮ್ ಅವರೇ. ಓಕೆ.
ಆ್ಯಂಡ್ ಕೆಟ್ಟೋಗಿರೋ ಕೋಕೋನಟ್ ಅಲ್ಲಿ ಹಾಳಾಗೋ ಸಾಮರ್ಥ್ಯ ಪರೀಕ್ಷೆ ಮಾಡುವ ಗರಡಿ ಮನೆ. ಗರಡಿ ಮನೆ, ತೆಂಗಿನಕಾಯಿ ಗರಡಿ ಮನೆ. ದುಡ್ಡೆಂತೂ ಪೇ ಆಗಿದೆ, ಬಟ್ ಹೋಯ್ತಿದ್ದು. ಎಷ್ಟು ಪರ್ಸೆಂಟ್ ಹೋಗುತ್ತೆ? ಓವರ್ ಆಲ್ 20% ಹೋಗುತ್ತೆ. 20%. ಆ್ಯಂಡ್ ತೆಂಗಿನ ವಿಶೇಷತೆ ಏನು ಅಂದರೆ ಕೆಟ್ಟೋರೋದಕ್ಕೂ ದುಡ್ಡಲ್ಲ. ಫುಲ್ ವೇಸ್ಟ್. ಇಲ್ಲಿ ಯಾವುದನ್ನೂ ಎಸೆಯಂಗಿಲ್ಲ. ಈ ಚುಪ್ಪಿಗೆ ₹3 ಸರ್ ಇವತ್ತಿಗೆ. ತೆಂಗಿನ ಚಿಪ್ಪಿಗೆ ₹3. ತೆಂಗಲ್ಲಿ ಯಾವುದು ವೇಸ್ಟ್ ಇಲ್ಲ ಪರಮ್ ಅವರೇ. ಆ್ಯಂಡ್ ಈ ಡಸ್ಟ್ ಇದೆಯಲ್ಲ, ಈ ಡಸ್ಟ್, ಈ ಪುಡಿ, ಈ ಡಸ್ಟ್, ಇದು ಈ ಡಸ್ಟ್ಗೂ ದುಡ್ಡಿದೆ. ಅದೇ ಅದನ್ನ ಕೋಕೋ ಪಿಟ್ ಕಾಯರ್ ಅಂತ. ಪಿತ್ತ, ಕೋಕೋ ಪಿಟ್ ಅಂತ ಮಾಡಿಬಿಟ್ಟು ಇದನ್ನ ಎಲ್ಲ ಕಡೆಗೂ ಇದನ್ನ ಕಳಿಸ್ತಾರೆ. ಹಂಗೆ ತೆಂಗಲ್ಲಿ ಯಾವುದು ವೇಸ್ಟ್ ಅಂತ ಇರಲ್ಲ. ಸೂಪರ್ ಸರ್. ಇದು ಒಂದು ಗೋಡನ್ನಲ್ಲಿ ಕನಿಷ್ಠ ಅಂತಂದ್ರೆ ನಾವು 3 ಲಕ್ಷದವರೆಗೂ ಕಾಯಿಗಳನ್ನ ಮಾಡ್ತೀರಿ. ಸ್ಟೋರ್ ಮಾಡ್ತೀವಿ. ಈ ಥರದ್ದು 3 ಗೋಡನ್ನ ಮಾಡ್ಕೊಂಡಿದ್ದೀವಿ. ಅಂದರೆ 9 ಲಕ್ಷ ಕಾಯಿವರೆಗೂ ಕಾಯಿ ಒಟ್ಟಿಗೆ ಸ್ಟಾಕ್ ಇಡ್ತೀವಿ. ಓಕೆ. ದೆನ್ ಬನ್ನಿ, ಏನು ಮಾಡ್ತಾರೆ ಅಣ್ಣ ಇಲ್ಲಿ ನೋಡಿ, ಅದನ್ನ ಕಾಯಿನ ಸುಲಿಬೇಕಲ್ಲ, ಅದೇ ಸ್ಕಿಲ್ಡ್ ವರ್ಕ್. ಅದು ಚುಪ್ಪಿರೋ ಕಾಯಿನ ಅವ್ರು ಹೆಂಗೆ ಮಾಡ್ಕೊಡ್ತಾರೆ ನೋಡಿ, ಸ್ವಲ್ಪ ಮಿಸ್ ಆದ್ರು ಅದು ಮುಳ್ಳಿನ ಜೊತೆ ಕೆಲಸ. ಅದು ಕೊಡಿ, ಮ್ಯಾನ್ಯುಯಲ್ಲಿ ಇದನ್ನು ಕೊಟ್ಟು ಈ ಥರದ್ದೊಂದು 7-8 ಮಿಷಿನ್ಸ್ ಇದೆ. ಅವರು ಡಿಫ್ರೆಂಟಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಈ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕ್ವಾಲಿಟಿ ಮಾಡಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕಟ್ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಮೆತ್ತಗಿರುತ್ತೆ, ಇಲ್ಲಿ ಸ್ವಲ್ಪ ಗಲೀಜಾಗಿರುತ್ತೆ, ಇಲ್ಲಿ ಸ್ವಲ್ಪ ಹಾಳಾಗಿರುತ್ತೆ. ಅದನ್ನೆಲ್ಲ ಮಾಡಿಫಿಕೇಶನ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿಂದ ವಾಷಿಂಗ್ ಹೋಗುತ್ತೆ. ಇಲ್ಲಿ ತಣ್ಣೀರು ಬಿಸಿನೀರು ಎರಡರಲ್ಲೂ ಇದು ವಾಷಿಂಗ್ ನಡೆಯುತ್ತೆ. ಇದು ಬಿಸಿನೀರಾ? ಯಾ. ಸೊ ಇದು ನೋಡ್ರಿ, ಹಿಂಗೆ ಬ್ರೇಕ್ ಮಾಡ್ತೀವಲ್ಲ, ಹಾಂ, ಬ್ರೇಕ್ ಮಾಡಿದಾಗ ಇದರಲ್ಲಿ ನೀರಿರುತ್ತೆ, ಎಳ್ನೀರು, ಕಾಯಿ ನೀರು. ಈ ನೀರು ಹೋಗೋಕ್ಕೆ ಈ ಡ್ರೈನ್ ವ್ಯವಸ್ಥೆ ಇರುತ್ತೆ. ಇದು ಡ್ರೈನ್ ವ್ಯವಸ್ಥೆ. ಅಲ್ಲಿಂದ ಹಾಕ್ತಾ ಇದ್ದೀರಿ. ಈ ಡ್ರೈನಲ್ಲಿ ಆಚೆ ಹೋಗುತ್ತೆ. ಆ ನೀರಲ್ಲೂ ಕೂಡ ಎಣ್ಣೆ ಇರುತ್ತೆ. ಅದರಿಂದ ನೆಕ್ಸ್ಟ್ ಅದು ಪಲ್ವರೈಸ್ ಸಣ್ಣ ಸಣ್ಣ ಪುಡಿಗಳಾಗಿ ಮಾಡ್ತೀವಿ. ಈ ಚುಪ್ಪು ಇಲ್ಲಿಂದ ಇಲ್ಲಿ ಆಚೆ ಕಡೆಗೆ ಅಲ್ಲಿ ತೆಗಿತಾರೆ. ಚಿಪ್ ಇಲ್ಲಿ ಬರ್ತಾ ಇದೆ. ಇದು ಇನ್ನೊಂದು ಎಂಟ್ರೆನ್ಸ್ ಫ್ಯಾಕ್ಟ್ರಿಗೆ. ನೋಡಿ, ಆ ಪೂರ್ತಿ ಚಿಪ್ಪು, ತೆಂಗಿನಕಾಯಿ ಚಿಪ್ ಅಂತೀವಲ್ಲ, ಯಾ, ನನ್ನ ಕೈಗೆ ಚಿಪ್ ಕೊಟ್ಬಿಟ್ಟ ಅಂತಿರ್ತಾರಲ್ಲ, ಈಗ ಅದನ್ನೇ ಕೊಡು ಸಾಕು, ಅದಕ್ಕೆ ತುಂಬ ಡಿಮ್ಯಾಂಡ್. ನೋಡಿ, ಮೊದಲು ಹೆಂಗೂರು ಕೈಗೆ ಚಿಪ್ ಕೊಟ್ಬಿಟ್ಟಿಲ್ಲ ಅಂತಂದ್ರೆ ಏನು ಬೆಲೆ ಇಲ್ಲ ಅಂತ. ಆದರೆ ಈಗ ಹಂಗಲ್ಲ, ಚಿಪ್ ಕೊಟ್ಬಿಟ್ಟಿದೆ ಅಂದರೆ ನೋಡಿ ಬಂಗಾರ ಕೊಟ್ಟಿದ್ದಾನೆ ಅಂತ ಅರ್ಥ. ಈ ರೇಟಿಗೆ, ಈ ಚುಪ್ಪಿನ ರೇಟಿಗೆ ಕೊಬ್ಬರಿ ಮಾರ್ತಿದ್ವಿ ನಾವು. ನನ್ನ ಹೋಲ್ ಡಿಗ್ರಿ ಲೈಫಲ್ಲಿ ಈ ಚುಪ್ಪಿನ ರೇಟಿಗೆ ಕೊಬ್ಬರಿ ಮಾರ್ತಾಯಿದ್ವಿ. ಇವಾಗ ಚುಪ್ಪು ₹32, ₹33ವರೆಗೂ ಇದೆ ಪರ್ ಕೆಜಿ. ಅದೇ ರೇಟಿಗೆ ಕೊಬ್ಬರಿ ಮಾರ್ತಾಯಿದ್ವಿ ನಾವು. ನಮ್ಮ ಎಂಟರ್ ಡಿಗ್ರಿ ಲೈಫ್. ಅಪ್ಪ, ಅದು ಅವತ್ತಿನ ಅಲ್ಲಿಂದ ಇಲ್ಲಿಗಿದ್ರ ಜರ್ನಿ ಇದೆಯಲ್ಲ ಕೋಕೋನಟ್ದು, ಇದು ಮ್ಯಾಸಿವ್. ಅಂದರೆ ಒಂದೇ ಸಲ ಕೋಕೋನಟ್ ಪ್ರಪಂಚಕ್ಕೆ ಇದರದ್ದು ಗುಣಲಕ್ಷಣಗಳು ಅಷ್ಟು ಚೆನ್ನಾಗಿ ತಿಳಿಯೋಕ್ಕೆ ಸ್ಟಾರ್ಟ್ ಆಯಿತು. ಇದನ್ನು ಫಿಲ್ಟ್ರೇಷನ್ನಿಗೆ ನಾವು ಹೆಂಗೆ ಬೆಳೆಸಬೇಕು, ಚಾರ್ಕೋಲ್ ಇಂಪಾರ್ಟೆಂಟ್ಸ್ ಏನು, ಆ ಚಾರ್ಕೋಲ್ದು ಹೆಂಗಿದೆ ಅಂತ. ಆ್ಯಂಡ್ ಅದು ಬೆಳಕಿಗೆ ಬಂದಿದ್ದು ಕೂಡ ಒಂಥರ ವಿಚಿತ್ರವಾಗಿ ಚಾರ್ಕೋಲ್ ಬೆಳಕಿಗೆ ಬಂದಿದ್ದು ಈ ವಾಸ್ಕೋಡಿಗಾಮ ಸಮುದ್ರಯಾನಗಳು ಮಾಡ್ತಾ ಇದ್ದ. ಅಂದರೆ ಇಳ್ದ, ಅಲ್ಲಿಗೆ ಹೋದ, ಇಲ್ಲಿಗೆ ಹೋದ, ಈ ಥರ ಎಲ್ಲ. ಸೊ ಅವರು ನೀರು ತರಕ್ಕೆ ಕ್ಯಾನ್ಗಳನ್ನ, ಮರದ ಕ್ಯಾನ್ಗಳನ್ನ ಬಳಸ್ತಾ ಇದ್ರು. ಅದರಲ್ಲಿ ಎಂಥ ನೀರಿಟ್ಟರು ಅದಕ್ಕೆ ಯಾವ ಎಲೆಗಳನ್ನ ಆ್ಯಡ್ ಮಾಡಿದ್ರು ಕೂಡ ಅದು ಅಂದರೆ ನೀರಲ್ಲಿ ಹುಳ ಬರ್ತಾ ಇತ್ತು. ಅವ್ರಿಗೆ ದೊಡ್ಡ ಸಮಸ್ಯೆ ಇತ್ತು, ಸಿಹಿ ನೀರನ್ನ ಹೆಂಗೆ ತೊಗೊಂಡೋಗೋದು ಈ ಹಡಗಲ್ಲಿ. ಆ ಟೈಮಲ್ಲಿ ಅವನಿಗೆ ತುಂಬ ಬೇಜಾರಾಗುತ್ತೆ, ಅಪ್ಸೆಟ್ ಆಗುತ್ತೆ, ಎಷ್ಟು ಪ್ರಯತ್ನ ಪಟ್ಟರು ಫೇಲ್ ಆಗ್ತಿರ್ತಾನೆ. ಒಂದು ಸರಿ ಈ ಮೇಡ್ ಎ ಡಿಸಿಷನ್, ಬೇಜಾರಾಗಿ ಎಲ್ಲ ಕ್ಯಾನ್ಗಳನ್ನ ತೆಗೆದು ಬೆಂಕಿ ಹಾಕ್ಬಿಟ್ಟು ಒಂದು ದ್ವೀಪದೊಳಗೆ ಹೋಗ್ತಾನೆ. ಬೆಂಕಿ ಹಾಕ್ಬಿಡ್ತಾನೆ ಕ್ಯಾನ್ಗಳಿಗೆ. ಸಿಟ್ಟು ಬಂದುತ್ತಲ್ಲ ಅವನಿಗೆ, ಆ ಫ್ರಸ್ಟ್ರೇಷನ್ ತಡೆಯೋಕ್ಕಾಗ್ದಲೇ ಬೆಂಕಿ ಹಾಕ್ಬಿಟ್ಟು ಕಾಡೊಳಗೆ ಹೋಗ್ತಾನೆ. ಅವನು ವಾಪಸ್ ಬರೋ ಟೈಮಲ್ಲಿ ಮಳೆ ಬರ್ತಾ ಇರುತ್ತೆ. ಅವನು ದ್ವೀಪಕ್ಕೆ ಹೋದಾಗ ಒಂದು ದ್ವೀಪದಲ್ಲಿ 2 ದಿನ 3 ದಿನ ಅಥವಾ 2 ತಿಂಗಳವರೆಗೂ ರೆಸ್ಟ್ ಮಾಡ್ತಾ ಇರ್ತಾನೆ. ಯಾಕೆಂದರೆ ಅಲ್ಲಿ ರಿಸೋರ್ಸ್ ಮತ್ತೆ ಕಲೆಕ್ಟ್ ಮಾಡ್ಕೊಂಡು ಅವ್ನು ಹಡಗಲ್ಲಿ ಪ್ರಯಾಣ ಮಾಡಬೇಕು, ಅವನು ರೆಸ್ಟ್ ತೊಗೋಬೇಕು. ಈ ಸಲ ಏನಾಗುತ್ತೆ, ಅವೆಲ್ಲ ಅರ್ಧಂಬರ್ಧ ಬೆಂದಿರ್ತಾವಲ್ಲ ಕ್ಯಾನ್ಗಳು, ಅರ್ಧಂಬರ್ಧ ಬೆಂದಿರೋ ಕ್ಯಾನಲ್ಲಿ ಮಳೆ ನೀರು ಶೇಖರಣೆ ಆಗುತ್ತೆ. ಇವನು ವಾಪಸ್ 2 ತಿಂಗಳು ಬಿಟ್ಟು ಬಂದಾಗ ಅಲ್ಲಿ ಹುಳ ಆಗಿರಲ್ಲ. ಅರೆ ಈ ನೀರು ಯಾಕೆ ಹುಳ ಆಗಿಲ್ಲ ಅಂತ ಅವನು ಯೋಚನೆ ಮಾಡಿದಾಗ ಆ ಇಜ್ಜಲು ಹುಳ ಆಗಕ್ಕೆ ಬಿಡಲ್ಲ ಅಂತೇಳಿ ಅವನಿಗೆ ಐಡೆಂಟಿಫೈ ಆದಾಗ, ಸೊ ಅಲ್ಲಿಂದ ಈ ಆ್ಯಕ್ಟಿವೇಟೆಡ್ ಕಾರ್ಬನ್ನ ಫಿಲ್ಟ್ರೇಷನ್ನಿಗೆ ಬಳಸಬೇಕು ಅನ್ನೋದು ಹಿಂಗೆ ಶುರುವಾಯ್ತಿದ್ದು ಇನ್ವೆನ್ಷನ್. ಚುಪ್ಪನ್ನು 1 ಗ್ರಾಮ್ ಅಂದರೆ ಲೈಕ್ ಗುಜರಿ ಕಬ್ಬಣಕ್ಕೆ ಇವತ್ತು ₹20, ₹25 ಬೆಲೆ ಇದ್ದರೆ ಅದಕ್ಕಿಂತ ಜಾಸ್ತಿ ಇದೆ ಇವತ್ತಿದು. ಗುಜರಿ ಕಬ್ಬಣಕ್ಕಿಂತ ಅದರ ಡಬಲ್ ನಿಮಗೆ. ಏನು ಮಾಡ್ತಾರೆ ತೊಗೊಂಡೋಗಿದ್ದೀನ? ತುಂಬ ಬ್ಯೂಟಿ ಪ್ರಾಡಕ್ಟ್ಸ್ ಲೈಕ್ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಅಂದರೆ ದೊಡ್ಡ ಇಂಡಸ್ಟ್ರಿ ಸರ್ ಇವತ್ತು. ಇದ್ರ ಮೇಲೆ ಡಿಪೆಂಡ್ ಆಗಿರೋ ಹಲವಾರು ಉದ್ಯಮಗಳು ಇವತ್ತು ಸೃಷ್ಟಿಯಾಗಿದೆ. ನಾವೇನು ಇದನ್ನು ಇಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಏನು ತೊಗೊಂಡೋಗಿಲ್ಲ, ಜಸ್ಟ್ ಇಲ್ಲಿಂದ ಸೇಲ್ ಮಾಡ್ತೀವಿ ಅಷ್ಟೇ, ಚುಪ್ಪನ್ನು ಸೇಲ್ ಮಾಡ್ತೀವಿ ಅಷ್ಟೇ. ಅಲ್ಲಿಂದ ಫ್ಯಾಕ್ಟ್ರಿಯಿಂದ ಬಂದಿದ್ದ ನೀರೆಲ್ಲ ಈ ಟ್ಯಾಂಕಿಗೆ ಬಿಡ್ತೀವಿ ನಾವು. ಹಾಂ, ಅಂದರೆ ಈಗ ತೊಳೆದ ನೀರು, ಕಾಯಿ ನೀರು ಎಲ್ಲ ಬಿಡ್ತೀವಿ. ಹಾಂ, ಇದರ ಮೇಲೆ ನೀವೇನು ಅಬ್ಸರ್ವ್ ಮಾಡ್ತಿದ್ದೀರಾ, ತೆಳುವೇ ಒಂದು ಎಣ್ಣೆ ಬಂದಿದೆ. ಇದು ಎಷ್ಟು ಡಿಮ್ಯಾಂಡ್ ಅಂತಂದರೆ ಆ ಎಣ್ಣೆ ತೊಗೊಳೋಕ್ಕೂ ಕಸ್ಟಮರ್ ಇದ್ದಾರೆ, ಆ ಎಣ್ಣೆಗೂ ತುಂಬ ಡಿಮ್ಯಾಂಡ್.
ಯಾಕೆ ಅಂತಂದರೆ ಇವತ್ತು ಕಾಸ್ಮೆಟಿಕ್ ಇಂಡಸ್ಟ್ರಿಲಿ ತೆಂಗಿನ ಎಣ್ಣೆ ಬಳಕೆ ಆ ಮಟ್ಟಕ್ಕೆ ರೀಚ್ ಆಗಿಬಿಟ್ಟಿದೆ. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಏನಕ್ಕೆ ಕಾಸ್ಮೆಟಿಕ್ ಇಂಡಸ್ಟ್ರಿಗೆ ಅಷ್ಟೊಂದು ಹೋಗುತ್ತೆ ಅಂತಂದರೆ ಇದು ಎಣ್ಣೆ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಇದರಲ್ಲಿ ಎಣ್ಣೆ ಬರುತ್ತೆ ಹಿಂದೆ, ಅದನ್ನೀಗ ಎಣ್ಣೆನೂ ಮಾಡ್ತಾರೆ, ಅದನ್ನು ಸೋಪಿಗೆ ತೊಗೊಂಡು ಹೋಗ್ತಾರೆ. ಅಂದರೆ ವರ್ಸ್ಟ್ ಗ್ರೇಡ್ ಅದು. ಆ ನೀರೊಳಗೆ ಬರೋ ಎಣ್ಣೆ ಅದರದ್ದು ನಾವಿಲ್ಲಿ ಕ್ಲೀನಾಗಿ ಇಟ್ಕೊಂಡಿದ್ದೀವಿ, ಓಕೆ, ಬೇರೆ ಕಡೆ ನೀವು ಮೂಗು ಕೂಡ ಇಡೋಕ್ಕಾಗಲ್ಲ, ಅಷ್ಟು ಕೆಟ್ಟ ವಾಸನೆ ಬರ್ತಿರತ್ತೆ. ಅಂದರೆ ಆ ಗ್ರೇಡಲ್ಲಿ ಹಾಕಿ ಮಾಡೋ ಸೋಪುಗಳು ನೀವು ಯೋಚನೆ ಮಾಡಿ. ತೆಂಗಿನೆಣ್ಣೆ ಸೋಪ್ಗಳಿಗೆ ಅದು ಮೇಜರಾಗಿ ಹೋಗೋದು. ಯಾಕೆಂದರೆ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ವಾಷಿಂಗ್ ಏಜೆಂಟ್ ಇನ್ ದ ವರ್ಲ್ಡ್ ಅಂತಂದ್ರೆ ಅಷ್ಟು ಚೆನ್ನಾಗಿ ವಾಶ್ ಮಾಡುತ್ತೆ ಅದು. ಸೊ ನಾವೇನು ಡಿಸೈಡ್ ಮಾಡಿದ್ವಿ, ಅದು ಪ್ಯೂರೆಸ್ಟ್ ಫಾರ್ಮಲ್ಲಿರೋ ಆಯಿಲಿಂದ ಉತ್ಪನ್ನಗಳು ಮಾಡಬೇಕು ಅಂತ. ಇದರಿಂದ ಅಲ್ಲ, ನಾವಿಲ್ಲಿ ತಲೆನೂ ಕೆಡಿಸ್ಕೊಂಡು ಅದನ್ನು ನಾವು ನಿಮಗೆ ಹೇಳಿದ್ದು. ಸೊ ತೆಂಗಿನ ನೀರಲ್ಲೂ ಕೂಡ ಆ ಎಣ್ಣೆ ಬರುತ್ತೆ. ನನ್ನ ಫೇಸ್ಬುಕ್ಕಲ್ಲಿ ಒಂದು ಸಲ ಹಿಂಗೆ ಮರ ಕಟ್ ಮಾಡಿಸ್ತಾ ಇದ್ದೆ. ಮರ ಕಟ್ ಮಾಡಿಸ್ಬೇಕಾದ್ರೆ ಒಬ್ಬನ ಕೈಯಲ್ಲಿ ಏಟಾಗ್ಬಿಡ್ತು, ಕೈಗೆ ಮಿಷಿನ್ ಕಟ್ ಮಾಡ್ತಾ ಇದ್ದ, ಏಟಾಯಿತು. ತಕ್ಷಣ ನಾನು ಏನು ಮಾಡಿದೆ, ಪಟ್ಟಂತ ಹಿಂಗೆ ಹತ್ರದಲ್ಲಿ ಸೊಸಿ ನೋಡಿದೆ. ಈ ಥರ ಒಂದು ಸೊಸಿ ಕಾಣ್ತು, ತೆಂಗಿನ ಮರದ ಸೊಸಿ. ಓಕೆ, ಈ ತೆಂಗಿನ ಮರದ ಸೊಸಿನಲ್ಲಿ ಇಲ್ಲಿ ಇದೆಯಲ್ಲ, ಇದನ್ನ ನಾವು ಬೊಂಗು ಅಂತ ಕರಿತೀವಿ. ಇದನ್ನು ಇದು ಬಿಳಿದು ಬೊಂಗು ಅಂತ, ಇದು ಬೊಂಗು ಅಂತ ಕರಿತೀವಿ ಇದನ್ನು. ಇದನ್ನ ಇಮ್ಮಿಡಿಯೇಟ್ ಅವ್ನು ಕಟ್ಟಾಗಿರೋ ಕಾಯಿ ಜಾಗಕ್ಕೆ ಹಿಂಗೆ ಹಾಕಿದ್ವಿ, ತಕ್ಷಣ ನಿಲ್ತು. ಎಷ್ಟೋ ಹಿಂದೆ ಹಳ್ಳಿಗಳಲ್ಲಿ ಇದೇ ನಮಗೆ ಮೆಡಿಸನ್ ಆಗಿತ್ತು, ಗಾಯಕ ಔಷಧಿ. ಸರ್ ಇಮ್ಮಿಡಿಯೇಟ್ ನಿಲ್ಲೋದು, ಇನ್ಫೆಕ್ಷನ್ ಆಗ್ತಿರಲಿಲ್ಲ. ನನ್ನ ಫೇಸ್ಬುಕ್ಕಲ್ಲಿ ಒಂದು 15 ಲಕ್ಷ ಜನ ನೋಡಿದ್ರೇನಪ್ಪ ಅದನ್ನ ಲೈಕ್ ಮಾಡೋದು. ಯಾವ್ದು ನಾನು ಅಲ್ಲಿವರೆಗೂ ಲೈಕೇ ಮಾಡಿಲ್ಲ ಯಾರು. ನನ್ನ ಪರ್ಸ್ನಲ್ ನಾನು ಹಾಕಿದೆ, ತೆಂಗಲ್ಲಿ ನೀವು ಬೇರಿಂದ ಹಿಡಿದು ತಲೆವರೆಗೂ ಔಷಧಿ ಗುಣಗಳು. ನಿಜವಾದ ಕಲ್ಪವೃಕ್ಷ ಅಂತ ಅದಕ್ಕೆ ಹೆಸರಿಟ್ಟರು. ಅದಕ್ಕೆ ಇದನ್ನ ಅಷ್ಟು ತಾಯಿ, ಇದು ಮದರ್ ಇದು ಆ್ಯಕ್ಚುಲಿ. ಹೌದು. ಇದು ಇದೇನಕ್ಕೆ ಹೋಗುತ್ತೆ? ಕೌಟು. ಇದರಿಂದ ಆಯಿಲ್ ಬರುತ್ತೆ. ಕಡಲೆಕಾಯಿ ಕೆಟ್ಟೋದ್ರೂ ಎಸಿತೀವಿ, ಸೂರ್ಯಕಾಂತಿ ಕೆಟ್ಟೋದ್ರೂ ಎಸಿತೀವಿ, ಆದರೆ ಇದನ್ನು ಎಸೆಯಲ್ಲ. ಯಾಕೆಂದರೆ ಇದರ ಎಣ್ಣೆಗೂ ಕೂಡ 150ರಿಂದ 200 ರೂಪಾಯಿ ಇರುತ್ತೆ ಲೀಟ್ರ್. ಕೌಟೆಣ್ಣೆ ಎಷ್ಟು ಹೇಳಿ? 150ರಿಂದ 200 ರೂಪಾಯಿ. ಇದು ನಿಮ್ಮ ಮನೇಲಿ ತಿನ್ನೋ ಎಣ್ಣೆಗಿಂತ ರೇಟ್ ಜಾಸ್ತಿ. ನೀವು ತಿಂತೀರಲ್ಲ ನಿಮ್ಮ ರಿಫೈಂಡ್ ಆಯಿಲ್, ಅದಕ್ಕಿಂತ ಇದಕ್ಕೆ ರೇಟ್ ಜಾಸ್ತಿ. ವೈ? ಬಿಕಾಸ್ ಅಷ್ಟು ಡಿಮ್ಯಾಂಡ್ ಇದೆ. ನಾವು ತಿಂತಾರೆ ರಿಫೈಂಡ್ ಆಯಿಲ್ ಅಲ್ಲ, ಪ್ಯಾರಾಫಿನ್ ಆಯಿಲ್. ಏನಂಗಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟು. ಮತ್ತು ಸೂರ್ಯಕಾಂತಿ ಎಣ್ಣೆ ಅಂತ ಬೋರ್ಡ್ ಹಾಕಿರ್ತಾರೆ. ಬೋರ್ಡ್ ಹಾಕ್ಬೋದಲ್ವಾ, ಯಾರು ಬೇಕು. ಈಗ ನಾವು ಇನ್ನೊಂದು ಏನಾದ್ರು ಹಾಕ್ಬೋದು, ದೇವಲೋಕದ ಹೆಸರಿಟ್ಟು. ಖಂಡಿತ. ಹೌದೌದು. ಇವತ್ತು 99% ಈ ರೋಗಗಳಿಗೆ ಅದೇ ಕಾರಣ ಆಗಿರೋದು. ತಿನ್ನೋ ಎಣ್ಣೆ, ಅಡುಗೆ ಎಣ್ಣೆನೇ 199% ತೊಂದರೆ ಇದೆ. ಸೊ ದಿಸ್ ಈಸ್ ಅ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ ಇದೆ. ಅರಸೀಕೆರೆಯ ಹಳ್ಳಿಯಿಂದ, ಅರಸೀಕೆರೆ ಟೌನ್ ಅಲ್ಲ ಸ್ನೇಹಿತರೆ, ಅರಸೀಕೆರೆ ತಾಲೂಕು ಕೇಂದ್ರ ಅಲ್ಲ, ಅರಸೀಕೆರೆ ತಾಲೂಕಿನಿಂದ 20 ಕಿಲೋಮೀಟರ್ ದೂರದಲ್ಲಿರೋದು ಹಳ್ಳಿಯಿಂದ ಆಪರೇಟ್ ಮಾಡ್ತಿರುವಂತಹ ಒಂದು ಸಂಸ್ಥೆ ಇವತ್ತು ಇಡೀ ವಿಶ್ವದಾದ್ಯಂತ ಹೆಸರು ಮಾಡಿದೆಯಲ್ಲ. ಖಂಡಿತ ಬನ್ನಿ. ಸೊ ಹಸಿ ಕಾಯಿ ತುರಿನಲ್ಲಿ ನಮಗೆ ಮಾಯಿಶ್ಚರ್ ಇರುತ್ತೆ. ಮಾಯಿಶ್ಚರ್ ತೆಗಿಯೋದೇ ನಮ್ಮದೊಂದು ದೊಡ್ಡ ಚಾಲೆಂಜ್. ತೇವಾಂಶನ ತೆಗಿಯೋದು. ಸೊ ಈ ಎಂಟೈರ್ ಏರಿಯಾ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿಂದ ಇನ್ನು ಪ್ರೊಸೆಸಿಂಗ್ ಯೂನಿಟ್ ಸ್ಟಾರ್ಟ್ ಆಗುತ್ತೆ. ಓಕೆ. ಎಂಟೈರ್ ಜಾಗಗಳಲ್ಲಿ ಇದು ಎಸ್ ನೀವು ನೋಡ್ಬೋದು. ಇದನ್ನು ನೀವು ಸ್ಟೋರ್ ಮಾಡೋಕ್ಕೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ತೊಟ್ಟಿಗಳು. ಇಲ್ಲಿ ಸ್ಟೀಲ್ನ ಬಳಕೆ, ಯಾಕೆಂದರೆ ಹೈಜೀನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ. ಇದು ಡ್ರೈಯರು. ಇದರಲ್ಲಿ ಮಲ್ಟಿಪಲ್ ಲೆವೆಲ್ಸ್ ಇರುತ್ತೆ, ಚೈನ್ಸ್ ಲೆವೆಲ್ಸ್. ಅಂದರೆ ನಿಮಗೆ ಪ್ರತಿ 6 ಇಂಚಲ್ಲಿ ಒಂದೊಂದು ಲೇಯರ್ಗಳು ಇದರಲ್ಲಿ ಕ್ರಿಯೇಟ್ ಆಗಿರುತ್ತೆ. ಅದರಲ್ಲಿ ನಾವು ಒಂದು ಟೆಂಪ್ರೇಚರ್ ಮಿನಿಮಮ್ ಒಂದು 60 ಡಿಗ್ರಿನಲ್ಲಿ ಬಿಸಿ ಕೊಡಲ್ಲ, ಬಿಸಿ ಗಾಳಿನ ಕೊಡ್ತೀವಿ. ಯಾಕೆಂದರೆ ಬಿಸಿ ನೇರವಾಗಿ ತಗಲಿದಾಗ ಆ ಕಾಯಲ್ಲಿರೋ ಅಷ್ಟು ಪೋಷಕಾಂಶಗಳು ಹಾಳಾಗುತ್ತೆ. ಬೇರೆ ಕಡೆ ಏನು ಮಾಡ್ತಾರೆ, ವರ್ಜಿನ್ ಕೋಕೋನಟ್ ಆಯಿಲ್ ಪ್ರೋಸೆಸ್ಸಲ್ಲಿ ಆ ಕಾಯಿಯ ಮೇಲಿನ ಆ ಬ್ರೌನ್ ಪಾರ್ಟನ್ನು ಎರಿತಾರೆ. ಬಟ್ ಆ ಕಾಯಿ ರಿಚ್ ಆಗಿರೋದೆ ಆ ಬ್ರೌನ್ ಪಾರ್ಟಲ್ಲಿ. ಸೇಮ್ ಎಲ್ಲ ಧಾನ್ಯಗಳಲ್ಲಿ ಹೇಗಿರುತ್ತೋ ಇದು ಕೂಡ ಅದೇ ಥರ ಇರುತ್ತೆ. ಇದು ತುಂಬ ಟೇಸ್ಟ್ ಆಗಿರುತ್ತೆ, ಆದರೆ ನ್ಯೂಟ್ರಿಷನ್ ಅಂತ ಬಂದಾಗ ಇಲ್ಲಿರುತ್ತೆ ಈ ಬ್ರೌನ್ ಪಾರ್ಟಲ್ಲಿ. ಒರಿಜಿನಲ್ ನ್ಯೂಟ್ರಿಷನ್. ವೈ? ಬಿಕಾಸ್ ಚಿಪ್ಪಲ್ಲಿ ಒಂದು ಆಯಿಲ್ ಬರುತ್ತೆ, ಅದರಲ್ಲಿ ಎಷ್ಟು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಅಂತಂದರೆ ಆ ಎಣ್ಣೆಗೆ 30,000 ರೂಪಾಯಿ ಲೀಟ್ರ್ ಆಗುತ್ತೆ. 1 ಲೀಟ್ರ್ ಎಣ್ಣೆ, ಚಿಪ್ಪಲ್ಲಿ ತೆಗಿ ಎಣ್ಣೆ, ತುಂಬ ಪ್ರೋಸೆಸ್ ಅದು. ಚುಪ್ಪಿಗೆ ಕನೆಕ್ಟ್ ಆಗಿರೋದೇನೋ ಈ ಭಾಗ. ಓಕೆ, ಅಂದರೆ ಇದನ್ನು ನಾವು ಒಕ್ಕಲದ ಬಳ್ಳಿಗೆ ಹೋಲಿಸ್ಬೋದು. ಸ್ಟೆಮ್ ಸೆಲ್ಸ್ ಅಂತ ನೀವೇನೇನೋ ಕರೀತಾರಲ್ಲ ಇತ್ತೀಚಿನ ಕಾಲಗಳಲ್ಲಿ. ತಾಯಿಯಿಂದ ಆಹಾರವನ್ನು ಉತ್ಪತ್ತಿ ಮಾಡೋಕ್ಕೆ ಬಳಸ್ಕೊಂಡಿರ್ತಕ್ಕಂಥ ಜಾಗ ಇತ್ತು. ಮಾಡ್ರನ್ ಸಿಸ್ಟಮ್ ಏನಾಯಿತು, ಶ್ರೀಲಂಕಾ, ಫಿಲಿಪೀನ್ಸ್ ಅಲ್ಲೆಲ್ಲ ಏನಾಯಿತು, ಜನಗಳಲ್ಲಿ ಎಂಟ್ರ್ ಆಗಿಬಿಟ್ಟು ಈ ಬ್ರೌನ್ ಪಾರ್ಟ್ ತೆಗೀರಿ, ಬರೀ ವೈಟ್ ಬೇಕು. ಈ ಬರೀ ವೈಟಿಂದ ಪೌಡ್ರ್ ತಯಾರಿಸಿದ್ರು. ಆ ಪೌಡ್ರನ್ನ ಡೆಸಿಗೇಟೆಡ್ ಪೌಡರ್ ಅಂತ ಕರೀತಾರೆ, ಕೊಕೊನಟ್ ಪೌಡರ್. ಅದು ಬೇಕ್ರಿಗೆ ಹೋಗುತ್ತೆ. ಯಾಕೆ ಬೇಕ್ರಿ? ಇಟ್ಸ್ ಮೀನ್ಸ್ ದಟ್ಸ್ ಅ ಶೋವಿಂಗ್ ದ ಪ್ರಾಡಕ್ಟ್ ಅಂತ. ಅದಿರೋದೇ ತೋರ್ಪಡಿಕೆಗೆ. ಅದು
ಎಲ್ಲ ಸ್ವೀಟ್ಗಳು ಬೆಳ್ಳಗೆ ಕಾಣಬೇಕು, ನಿಮ್ಮ ಕಣ್ಣಿಗೆ ಉಲ್ಲಾಸ ಕೊಡಬೇಕು, ಬೆಳ್ಳಗೆ ಮಾಡಿದ್ರದು. ಈ ಮೇಲ್ಗಡೆ ಸಿಪ್ಪೆ ಇತ್ತಲ್ಲ, ಅದರಲ್ಲಿ ಎಣ್ಣೆ ಇತ್ತು, ಅದನ್ನು ಅಲ್ಲೇ ಲೋಕಲ್ ಜನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು, ತುಂಬ ಪೋಷಕಾಂಶ ಸಿಕ್ತು. ಈ ವೈಟ್ ಪೌಡ್ರ್ ತಗೊಂಡ್ರಲ್ಲ, ಅದರಲ್ಲಿ ಏನೂ ಸಿಗಲಿಲ್ಲ. ಯಾಕೆಂತಂದರೆ ಅದಕ್ಕೋಸ್ಕರ ಸಕ್ಕರೆ ಹಾಕಿ ಸ್ವೀಟ್ ಮಾಡಿ ಗಬ್ಬೆ ಬೆರೆಸಿ ಕೋಕೋನಟ್ನ ರಾಂಗ್ ಪ್ರೆಸೆಂಟೇಷನ್ ಆಯಿತು. ಓಕೆ, ಕೋಕೋನಟ್ ಪೌಡ್ರ್ ಮಾಡ್ತಾವನೆ, ಅದಕ್ಕೆ ಪೌಡ್ರಿಂದ ಉಪಯೋಗ ಏನು ಅಂತ ಅವನಿಗೂ ಗೊತ್ತಿಲ್ಲ, ಮಾಡೋವನಿಗೂ ಗೊತ್ತಿಲ್ಲ, ತಗೊಂಡೋಗಿ ಮಾರೋವನಿಗೂ ಗೊತ್ತಿಲ್ಲ. ಓನ್ಲಿ ಟೇಸ್ಟ್. ವೈ? ಬಿಕಾಸ್ ತುಂಬ ಪಲ್ಪಿ ಆಗಿರುತ್ತೆ, ತುಂಬ ಜ್ಯೂಸಿ ಆಗಿರುತ್ತೆ, ಬಟ್ ಜಾಸ್ತಿ ನ್ಯೂಟ್ರಿಷನ್ ಇಲ್ಲಿರುತ್ತೆ. ದೆನ್ ಅದರ ಪೌಡ್ರಿಂದ ಒಂದು ಲೈಟಾಗಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿದ್ಬಿಟ್ಟು ಆ ಉಳಿದಂಥ ಪೌಡ್ರನ್ನ ಕಾಯಿ ಪೌಡ್ರಿಗೆ ಮಿಕ್ಸ್ ಮಾಡಿದಾಗ ಅವ್ರಿಗೆ ಅದರಲ್ಲಿ ತುಂಬ ಪ್ರಾಫಿಟ್ ಸಿಗುತ್ತೆ. ಅರ್ಥ ಆಯ್ತಾ? ಇದನ್ನು ನಾವು ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ವಿ. ಡೇ ಒನ್ನಲ್ಲೇ ಡಿಸೈಡ್ ಮಾಡಿದ್ವಿ. ದೆನ್ ವಿ ಸೆಲೆಕ್ಟೆಡ್ ಫುಲ್ ಕೋಕೋನಟ್ ಬೇಕು ನನಗೆ, ಉಂಡೆ ಕೋಕೋನಟ್. ಯಾಕೆಂದರೆ ಇದರಿಂದ ಬರೋ ನೆಕ್ಸ್ಟ್ ಪ್ರಾಡಕ್ಟ್ ಮೇಲೆ ನಮಗೊಂದು ಚೂರು ಆಲೋಚನೆ ಇಲ್ಲ. ಅದನ್ನು ನಾವು ಕ್ಯಾಟಲ್ಲಿ ಕೊಡೋಣ, ಹಸುಗಳಿಗೆ ಕೊಟ್ಬಿಡೋಣ, ಅದರಿಂದ ದುಡ್ಡು ಸಂಪಾದಿಸಬೇಕು ಅನ್ನೋ ಆಸೆ ನಮಗಿರಲಿಲ್ಲ. ದಟ್ಸ್ ವೈ ವಿ ಆರ್ ಯೂಸಿಂಗ್ ದಿಸ್ ಹೋಲ್ ಕೋಕೋನಟ್. ತೆಂಗಿನಕಾಯಿ ಬಳಸ್ತಾರೆ ನೋಡಿ ಅವರು. ಎಸ್, ಇದರಲ್ಲಿ ವಿಟಮಿನ್ಸ್ ರಿಚ್ ಇದೆ ಆರ್ಡಿನರಿ ಕೊಬ್ಬರಿಗಿಂತ. ಮಾಯ್ಶ್ಚರ್ ಇದೆ. ಮಾಯ್ಶ್ಚರ್ ತೆಗಿಬೇಕಲ್ಲ ನಾವೀಗ, ಬಿಸಿ ಗಾಳಿ ಬಳಸ್ಬೇಕು. ಹೀಟನ್ನು ನಾವು ಕಾಯಿ ತುರಿ ಕೊಡ್ತೀವಿ, ಆಯಿಲಿಗೆ ಕೊಡಲ್ಲ. ನೋಟ್ ದ ಪಾಯಿಂಟ್. ವಿಟಮಿನ್ಸ್ ಲ್ಯಾಬ್ಸ್ ಹೀಟು ಕೂಡ ಹೆಂಗೆ ಬರುತ್ತೆ? ಬಿಸಿ ಗಾಳಿಯಿಂದ ಬರುತ್ತೆ. ಎಷ್ಟು ಬರುತ್ತೆ? 1.5 ಗಂಟೆ ಬರುತ್ತೆ. ಒಂದು ಕಾಯಿ ಚೂರು ಇದರೊಳಗೆ ಎಂಟ್ರ್ ಆದಾಗ ಮತ್ತು ನನಗೆ ಆಚೆಗೆ ಬರೋಕ್ಕೆ 1.5 ಗಂಟೆ ಆಗುತ್ತೆ. ಒಂದು ಸ್ಲೋ ಪ್ರೋಸೆಸ್ಸಲ್ಲಿ, ಒಂದೊಳ್ಳೆ ಸ್ಲೋ ಪ್ರೋಸೆಸ್ಸಲ್ಲಿ ನಿಧಾನಕ್ಕೆ ಅದರ ಮಾಯ್ಶ್ಚರ್ನ ತೆಗೆದು ಆ ಮಾಯ್ಶ್ಚರ್ನ ಆಚೆಗೆ ಮಾಡಿ ಅಲ್ಲಿಂದ ನಾವು ನೆಕ್ಸ್ಟ್ ಈ ಸ್ಟೇಜಿಗೆ ತಂದು ಇಲ್ಲಿ ಇಡ್ತೀವಿ. ಇಲ್ಲಿಂದ ನೆಕ್ಸ್ಟ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಹೊರಟೋಗೋದು. ಇದು ಕೊಬ್ಬರಿ ಎಣ್ಣೆ ಥರ ಕ್ವಿಕ್ಕಾಗಿ ಇದನ್ನು ಮಾಡೋಕ್ಕೆ ಆಗಲ್ಲ, ಅಷ್ಟು ಕ್ವಿಕ್ಕಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಆ್ಯಂಡ್ ಇದರ ಎಂಟೈರ್ ಪ್ರೋಸೆಸ್ಸಲ್ಲಿ ಎಲ್ಲೂ ವಾಟರ್ ಆ್ಯಡ್ ಆಗಲ್ಲ, ಎಲ್ಲೂ ಕಬ್ಬಿಣದ ಬಳಕೆಗಳಿರಲ್ಲ. ಸೊ ಈ ಹೈಜಿನಿಕ್ ಇರೋದ್ರಿಂದ ನೀವು 10 ವರ್ಷ ಇಟ್ಟರು ಎಣ್ಣೆ ಕೆಡಲ್ಲ. ಭೂಮಿ ಮೇಲೆ ಹಾಳಾಗ್ದಲೇ ಇರೋ 2 ಲಿಕ್ವಿಡಲ್ಲಿ ಒಂದು ತುಪ್ಪ, ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಇರೋದು. ಹಾಳಾಗ್ದಲೇ ಇರೋ ಲಿಕ್ವಿಡ್ಗಳಂತಾನೆ ಕರೀತಾರೆ. ಅವಕ್ಕೇನು ಲೈಫ್ ಇಲ್ಲ, ನೀವು ಎಷ್ಟು ದಿನ ಇಟ್ಟರು ಎಕ್ಸ್ಪೈರಿ ಡೇಟ್ ಇಲ್ಲ. ಅಲ್ಲಿಗೆ ಚೆನ್ನಾಗಿ ಇದು ಆಗುತ್ತೆ. ವೆರಿ ನೈಸ್. ಪ್ರತಿದಿನ ಎಷ್ಟು ಲೀಟ್ರ್ ಎಣ್ಣೆ ತಯಾರಿಸ್ತೀವಿ ಸರ್? ನಮ್ಮ ಕೆಪಾಸಿಟಿ ಇರೋದು ದಿನಕ್ಕೆ 5,000 ಲೀಟ್ರ್ ತೆಗಿಬೋದು. 5,000 ಲೀಟ್ರ್ ಈ ಫ್ಯಾಕ್ಟ್ರಿ ಕೆಪಾಸಿಟಿ. ದಿನ 5,000 ಲೀಟ್ರ್? ದಿನ 5,000 ಲೀಟ್ರ್. 5 ಟನ್. ಬಟ್ ನಮಗೆಷ್ಟು ರಿಕ್ವೈರ್ಮೆಂಟ್ ಇರುತ್ತೆ, ನಮಗೆಷ್ಟು ಬರುತ್ತೆ ರಾ ಮೆಟೀರಿಯಲ್. ಇವತ್ತು ತುಂಬ ಕಷ್ಟ, ಕಾಯಿ ರೇಟ್ ತುಂಬ ಪೀಕ್ ಹೋಗಿದೆ ಇವಾಗ. ಸೊ ಇದರ ಅಂದಾಜಲ್ಲಿ, ಇದರ ಬ್ಯಾಲೆನ್ಸಲ್ಲಿ, ಅಂದರೆ ಇಂಡಸ್ಟ್ರಿ ಅಂದರೆ ಇಟ್ಸ್ ಅ ಬ್ಯಾಲೆನ್ಸಿಂಗ್, ಇದಂತ ಅಲ್ಲಿಂದ ನಾವು ಇದನ್ನು ಮೆನ್ಷನ್. ಗ್ರೇಟ್. ಕಾಯಿ ಭಾಳ ರುಚಿ ಇದೆ. ನೆಕ್ಸ್ಟ್ ಇದನ್ನು ಕೋಲ್ಡಲ್ಲಿ ಪ್ರೆಸ್ ಮಾಡ್ತೀವಿ. ಕೋಲ್ಡ್ ಪ್ರೆಸ್ ಅಂದರೆ ಹೀಟ್ ಜನರೇಟ್ ಆಗಬಾರ್ದು. ಇಲ್ಲಿಂದ ಆಯಿಲ್ ಎಕ್ಸ್ಟ್ರಾಕ್ಷನ್ ಆಗುತ್ತೆ. ಸೊ ಅಲ್ಲಿಂದ ಪ್ರೆಸ್ ಆಗಿದ್ದು ಇವೆಲ್ಲ ಫಿಲ್ಟರ್ಸ್ ಸರ್. ಇವೆಲ್ಲ ಫಿಲ್ಟರ್ಸು. ಅಗೈನ್ ಅಲ್ಲೇನು ಕಾಣ್ತಾ ಇದೆ ಅದು 2,000 ಲೀಟ್ರ್ ಟ್ಯಾಂಕ್, ಅದು ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕ್. ಓಕೆ. ಆ ಟ್ಯಾಂಕ್ಗಳಲ್ಲಿ ಆಯಿಲ್ ಹೋಗಿ ಸ್ಟೋರ್ ಆಗೋಕ್ಕೆ ಶುರುವಾಗುತ್ತೆ. 5 ಲೀಟರ್ ತಾಜಾ ತೆಂಗಿನ ಎಣ್ಣೆ, ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್, ಬೆಸ್ಟ್ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ, 100% ಆರ್ಗ್ಯಾನಿಕ್ ಆ್ಯಂಡ್ ನ್ಯಾಚುರಲ್, ಕೋಲ್ಡ್ ಪ್ರೆಸ್ಡ್, ನಾನ್ ರಿಫೈನ್ಡ್, ಟಾಪ್ ನಾಚ್ ಬ್ರೈನ್ ಫುಡ್, ನ್ಯೂಟ್ರಿಷನ್ ಡೆನ್ಸ್, ಫುಲ್ಲಿ ಟ್ರೆಡಿಷನಲ್ ಎಕ್ಸ್ಟ್ರಾಕ್ಷನ್. ಅಂದರೆ ಪೋಷಕಾಂಶ ತುಂಬ ಗಾಢವಾಗಿರುವಂಥ ಎಣ್ಣೆ. ಹೌದು ಸರ್. ಕಂಟೈನರ್ ಭಾಳ ಚೆನ್ನಾಗಿದೆ. ಹೌದು. ಅಂದರೆ ದೀರ್ಘಕಾಲ ಮನೆ ತಗೊಂಡೋಗಿ ಇನ್ನೊಂದು ಡಬ್ಬಕ್ಕೆ ಉಯ್ಕೋಬೇಕಾಗಿಲ್ಲ. ಏನಿಲ್ಲ ಸರ್, ಇದನ್ನು ನಾವು ಮಾಡಿದ್ದೆ ಅದಕ್ಕೋಸ್ಕರ. 2 ಲೀಟರ್ಸ್ 5 ಲೀಟರ್ಸ್ ಎಲ್ಲದನ್ನೂ ಮಾಡಿದ್ದೇನೆ. ಆಮೇಲೆ 1 ಲೀಟರ್ 500 ml ಪ್ರತಿಯೊಂದನ್ನು ಕೂಡ ಅರ್ಧ ಲೀಟರ್ ನೋಡಿ. ದಟ್ ಈಸ್ ವಿಚ್ ಒನ್ ವಿ ಯೂಸ್ ಫಾರ್ ಅಂದರೆ ಆ ಕ್ವಾಲಿಟಿನಲ್ಲೇ ಮಾಡಬೇಕಂತ ಹೇಳಿ ಓಕೆ ಮಾಡಿ ಇಲ್ಲಿಗೆಲ್ಲ ಪ್ರಾಡಕ್ಟ್ ಫೈನಲಿ ರೆಡಿ ಆಗುತ್ತೆ. ಸಂಜೆ ಇಲ್ಲಿಂದ ಡಿಸ್ಪ್ಯಾಚ್ ಮಾಡ್ತಾರೆ ಅದನ್ನ. ಸೊ ಎವ್ರಿ ಡೇ ದೇರ್ ಇಸ್ ಎ ಪ್ರೋಸೆಸ್. ಇಲ್ಲಿಂದ ವೆಹಿಕಲ್ಗಳು ಆಚೆ ಹೋಗುತ್ತೆ, ಅದನ್ನು ಆಚೆ ಕಡೆಗೆ ತೊಗೊಂಡು ಹೋಗುತ್ತೆ. ರೇಟ್ ಕೇಳ್ಬೋದಾ? 896 ರೂಪಾಯಿ 1 ಲೀಟರ್. 1 ಲೀಟರ್ ಅಂದರೆ 900. ಅಂದರೆ ಅದನ್ನು ಅಡುಗೆಗೂ ಬಳಸ್ಬೋದು, ಎಲ್ಲದಕ್ಕೂ ಸರ್, ಎಲ್ಲದಕ್ಕೂ ಬಳಸ. ಆ 896-900 ರೂಪಾಯಿ ಏನಿದೆ ಅದು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡೋಕ್ಕಿಂತಲೂ ಅದೊಂದು ಅವರ ಆರೋಗ್ಯ ಸುಧಾರಿಸ್ತಿರುವ ವರ್ತ್ ಇನ್ವೆಸ್ಟ್ಮೆಂಟ್ ಅನ್ಕೊಂಡ್ರೆ ಭಾಳ ಒಳ್ಳೇದು. ಅಲ್ಲ, ನೀವು ಇವಾಗ ಅದನ್ನ ಯಾವ್ದನ್ನೂ ಕೇರ್ ಮಾಡ್ತಿಲ್ಲ ಅಂತ ಅಂದಮೇಲೆ ಮುಂದೆ ಒಂದೇ ಸಲ ಪೇ ಮಾಡ್ತೀರಾ ಅದಕ್ಕೆಲ್ಲ ಇಂಟ್ರೆಸ್ಟ್ ಸೇರಿಸಿ. ಆಸ್ಪತ್ರೆ ಕಾಯ್ತಾ ಇದ್ದಾರೆ ಜನ, ಕಾಯ್ತಾ ಇದ್ದಾರೆ. ಎಕ್ಸಾಂಪಲ್, ದೇಹ ಏನು ಅಂತಂದರೆ ಸಡನ್ನಾಗಿ ಯಾವುದು ರಿಯಾಕ್ಷನ್ ತೋರಿಸ್ತಾ ಇರೋದ್ರಿಂದ ದೇಹದ ಮೇಲೆ ಎಲ್ಲ ಥರದ ಅತ್ಯಾಚಾರಗಳು ನಡೀತವೆ. ಎಕ್ಸಾಂಪಲ್, ಸಿಗರೇಟ್ ಸೇರ್ತಿದ್ದಂಗೆ ಸಾಯಂಗಿದ್ದಿದ್ರೆ ಯಾರೂ ಸೇರ್ತಿರ್ಲಿಲ್ಲ, ಡ್ರಿಂಕ್ಸ್ ಮಾಡ್ತಿದ್ದಂಗೆ ಸಾಯಂಗಿದ್ದಿದ್ರೆ ಯಾರೂ ಸಾಯ್ತಿರ್ಲಿಲ್ಲ. ಇಟ್ಸ್ ಎ ಪ್ರೋಸೆಸ್. ಡ್ರಿಂಕ್ಸ್ ಅನ್ನೋದು ಅವನ ಮೇಲೆ ಎಫೆಕ್ಟ್ ಮಾಡೋಕ್ಕೆ ಒಂದು ಸರ್ಟನ್ ಟೈಮ್ ತಾಣುತ್ತೆ, 5 ವರ್ಷ 6 ವರ್ಷ 10 ವರ್ಷ. ಹಂಗೆ
ಇಲ್ಲಿ ಕೆಲವರು ಒಣ ಪ್ರತಿಷ್ಠೆ ಜನಗಳು ಇರ್ತಾರೆ. ಏನಂದರೆ ಅದು ತಿಂದ್ರೆನಾ ನಾನು ನೆಗ್ಲೆಕ್ಟ್ ಮಾಡ್ತೀನಿ. ನೆಗ್ಲೆಕ್ಟ್ ಮಾಡು, 5 ವರ್ಷ 10 ವರ್ಷ 15 ವರ್ಷ ಒಂದು 20 ವರ್ಷ ಆದಮೇಲೆ ನಿನ್ನ ದೇಹ ಒತ್ತಡಕ್ಕೆ ಸಿಕ್ಕತ್ತೆ. ಅವತ್ತು ನೀನು ಏನಿದೆಲ್ಲ ಉಳಿಸ್ಕೊಂಬಂದಿದೆಯಲ್ಲ ದೇಹದ ಮೇಲೆ, ಜಿಪುಣತನ ನಿನ್ನ ಬೇರೆದ್ರ ಮೇಲೆ ಮಾಡೋ, ಆರೋಗ್ಯದ ಮೇಲೆ ಮಾಡಬಾರ್ದು ಅಷ್ಟೇ. ಹಾಂ, ಆವಾಗ ಅದೆಲ್ಲ ಒಟ್ಟಿಗೆ ಸೇರಿಸಿ ಬಡ್ಡಿನ ರಿಟರ್ನ್ ಕಟ್ಟಿಸ್ಕೊಳತ್ತದು. ಬಟ್ ಒಂದು ಮನೆಗೆ 1 ಲೀಟ್ರ್ ಸಾಕಾ ಅಡುಗೆಗೆ? 2 ಲೀಟ್ರು ಅಡುಗೆನೂ ಮಾಡಿ ನೀನು ಸಫಿಷಿಯೆಂಟ್ ಆಗಿ 2 ಲೀಟರ್ಸ್ ಇಸ್ ಮೋರ್ ದ್ಯಾನ್ ಏನೋ. 1800 ರೂಪಾಯಿ ನೀವು ಒಂದು ತಿಂಗಳಿಗೆ ಖರ್ಚು ಮಾಡಿಬಿಟ್ರೆ ನೀವು ಬರಬಹುದಾದಂಥ ಬಹುತೇಕ ಕಾಯಿಲೆಗಳನ್ನು ದೂರ ಇಟ್ಬಿಡ್ಬೋದು. ತೆಂಗಿನೆಣ್ಣೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅನ್ನೋದಕ್ಕೆ ನಿಮ್ಗೊಂದು ಲೈವ್ ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ. ಓಕೆ, ಇದೇನಿದೆ ಇದು ಕಾಟನ್ ಕ್ಲಾತ್ ಇದು. ಓಕೆ, ಕಾಟನ್ ಬಟ್ಟೆಯಿಂದ ಎಣ್ಣೆನ ಫಿಲ್ಟರ್ ಮಾಡ್ತೀವಿ. ಸೊ ಬಿಟ್ರೆ ಇಲ್ಲಿ ನಾನ್ ರಿಫೈನ್ಡ್, ನಾನ್ ಬ್ಲೀಚ್ಡ್, ನಾನ್ ಡಿಯೋಡ್ರೈಸ್ಡ್ ಎಣ್ಣೆಯಿಂದ ಸ್ಮೆಲ್ ತೆಗಿಯಲ್ಲ, ಎಣ್ಣೆನ ಬ್ಲೀಚ್ ಮಾಡಲ್ಲ. ಬಟ್ ಈ ಬಟ್ಟೆಯಿಂದ ಅದರಲ್ಲಿ ಇರ್ತಕ್ಕಂತಹ ಆ ಅಂಶನ ತೆಗೆದುಬಿಡ್ತೀವಿ ನಾವು. ಈ ಗಸಿನ ತೆಗಿತೀವಿ ಅಲ್ವಾ. ಈ ಗಸಿ ಮೇಲೆ ನಾವಿಬ್ಬರು ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಅಂದರೆ ತೆಂಗಿನೆಣ್ಣೆ ಎಷ್ಟು ಅದ್ಭುತನಾಗಿ ತೆಗೆದು ಇಲ್ಲಿ ಇಟ್ಟಿದ್ದೀವಿ. ಫುಲ್ ಬಾಟ್ಲಿ ತುಂಬಿದ್ದೀರಾ? ತಗೊಳ್ಳಿ ಸರ್, ಇದನ್ನು ನಿಮ್ಮ ಕೈಗೆ ಪೂರ್ತಿ ಕಿವುಚ್ಕೊಳ್ಳಿ ಸರ್, ಲೈಕ್ ದಿಸ್ ಟೈಪ್. ನೋಡಿ ಈ ಥರ ಮಾಡ್ಕೊಳ್ಳಿ ಸರ್, ಮಾಡಿ ಈ ಥರ. ಅಯ್ಯೋ ಕಲ್ಸಾಕ್ಬಿಟ್ಟೆ. ಇದು ಏನಂತಂದರೆ ಜನಕ್ಕೆ ಗೊತ್ತಾಗಬೇಕು, ನಾವು ದೇಹಕ್ಕೆ ಏನು ತಿಂತೀವಲ್ಲ, ದೇಹದೊಳಗೆ ಎಷ್ಟು ಕಷ್ಟ ಆಗುತ್ತೆ, ಜೀರ್ಣಕ್ರಿಯೆಗೆ ಎಷ್ಟು ಕಷ್ಟ ಆಗುತ್ತೆ, ದೇಹಕ್ಕೆ ಎಷ್ಟು ಚಾಲೆಂಜಸ್ ಇರುತ್ತೆ ಅಂತ. ಎಸ್ ಪ್ಲೀಸ್ ಬನ್ನಿ, ಇಬ್ಬರು ಹೋಗೋಣ. ಈಗ ನಾನು ರೋಬೋ ಥರ ಆಗ್ಬಿಟ್ಟೆ. ಎಸ್ ಬನ್ನಿ. ಈಗ ಈ ಥರ ನೀವು ಈ ಥರ ಹಿಂಗೆ ಕಲಿಸಿದ್ರಿ. ಬರ್ರಪ್ಪ, ನೀರು ಹಾಕ್ರಪ್ಪ. ಈಗ ಈ ವಾಷಿಂಗ್ ಸರ್ ನೀರು ಹಾಕ್ಕೊಳ್ಳಿ. ಈಗ ನಿಮಗೆ ಅನ್ನಿಸ್ತಿದೆ ಇದನ್ನು ತೊಳ್ಕೊಳಕ್ಕೆ ನಿಮಗೆ ಈಗ ಬಟ್ಟೆ ಸೋಪ್ ಬೇಕಂತ. 2 ಸೋಪ್ ಬೇಕೀಗ. 2 ಸೋಪ್ ಬೇಕಂತ ನೋಡಿ ಸರ್. ನೋಡ್ರಿ, ಉಜ್ಜುತ್ತಾ ಇದ್ದೀನಿ ನಾನು ನಿಮ್ಮ ಕಣ್ಣೆದುರಿಗೆ. ನೋಡ್ತಾ ಇದ್ದೀರಾ ಪರಮವ್ರೆ? ನೋಡ್ತಾ ಇದ್ದೀರಾ? ನನಗೆ ಗೊತ್ತಿಲ್ಲ ಸೋಪ್. ಕೈ ಕಲರ್ ಬಂತು ನೋಡಿ. ನೀವು ಮಾಡ್ತೀರಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೀವು ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನನ್ನು ಪರಿಮಳ, ನಿಮ್ಮ ಸ್ಕಿನ್ನನ್ನು ಘಮ ಜೊತೆಗೆ ತಗೊಳ್ಳಿ. ನಂದು ಕಂಪ್ಲೀಟ್ ಆಯಿತು. ಎನಿಬಡಿ ಕ್ಯಾನ್ ಟಚ್. ಎಲ್ಲರೂ ಜಿಡ್ಡು ಇದನ್ನ ಈಗ ನೀವು ಮಾಡಿ. ನಾನೇ ಮಾಡಿ ನೋಡ್ಕೊತೀನಿ. ನಾನು ನಿಮ್ಮನ್ನು ನಂಬ್ತಾ ಇಲ್ಲ ಸರ್. ಎಸ್ ಪ್ಲೀಸ್. ಬೇರೆಯವ್ರು ನಮ್ಮದು ಬಿಟ್ಬಿಟ್ಟಿದ್ದೀನಿ ಈಗ. ಹಾಂ, ನಾನಂತೂ ಬೇಕಂತಾನೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವ್ರನ್ನ ಸೋಲಿಸ್ಬೇಕು ಅಂತಾನೆ ಹಾಕೊಂಡು ನೀರು ಹೇಳ್ತೀನಿ. ಫುಲ್ ಕೈಗೆಲ್ಲ ಹಚ್ಕೊಳ್ಳಿ. ಬರಲಿ ಕೈಗೆಲ್ಲ. ಏನು ಛೇ ಅದರದ್ದು ಸ್ವಾಮೀಜಿ ತೊಗೊಂಡೋಗಿ ಸ್ನಾನ ಮಾಡ್ತಾರೆ ಅದರಲ್ಲಿ. ಬಹುಶಃ ನಾನು ಇದೇನೋ ವರ್ಕ್ ಆದರೆ ಇಡೀ ಬಾಣಿನ ಎತ್ತಾಕೊಂಡು ಹೋಗ್ತೀನಿ ಇಲ್ಲಿಂದ. ಖಂಡಿತ. ಅವರೊಬ್ಬರು ಸ್ವಾಮೀಜಿ ಇದ್ದಾರೆ ಹಾವೇರಿಯವರು. ಹಾಂ, ನೋಡಿ, ನೀವು ಫುಲ್ ನಿಧಾನಕ್ಕೆ ತೊಳ್ಕೊಳ್ಳಿ, ಕ್ಲೀನಾಗಿ ತೊಳ್ಕೊಳ್ಳಿ. ದೇಹಕ್ಕೆ ಜೀರ್ಣಕ್ರಿಯೆಗೆ ಎಷ್ಟು ಅದ್ಭುತ, ದೇಹದ ಒಳಗೆ ಎಷ್ಟು ಚೆನ್ನಾಗಿ ಶುದ್ಧಿ ಮಾಡುತ್ತೆ. ಸರ್ ಹಾಂ, ಎಲ್ಲಿ ಸರ್ ಜಿಡ್ಡು? ಐ ಮೀನ್ ಈಗ ಬೇರೆ ಎಣ್ಣೆ ಯಾವ್ದಾರು ಹಚ್ಕೊಂಡ್ರೆ ಅದು ಸೋಪ್ 2 ಅಂದರೆ ಅದ್ರ ಘಮ ನೋಡಿ ಸರ್, ಅದರ ಸ್ಮೂತ್ನೆಸ್ ನೋಡಿ ಸರ್, ಅದರ ಅದ್ಭುತ ನೋಡಿ. ನಿಮಗೆ ಒಂದು ಚೂರು ದಿಸ್ ಈಸ್ ದ ರಿಯಲ್ ಘಮ ನೋಡಿ. ಮತ್ತು ನನಗೆ ಎಷ್ಟು ಫ್ರೆಶ್ ಅನ್ನಿಸ್ತಾ ಇದೆ ನೋಡಿ ಕೈ. ಇಡೀ ಕೈಗೆ ಹಚ್ಕೊಂಡೆ ನಾನು. ಹಿಂಗಾಗಿ ಯಾಕೆ ತೆಂಗಿನೆಣ್ಣೆಗಳನ್ನ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ ಅಂದರೆ ಈ ಉದ್ದೇಶಕ್ಕೋಸ್ಕರ. ಓಕೆ. ಅಂದರೆ ಹೊರಗೆ ಇಷ್ಟು ಚೆನ್ನಾಗುತ್ತಲ್ಲ, ಹೊಟ್ಟೆ ಒಳಗೆ ಹೋದ್ರೆ ನೀವು ಎಣ್ಣೆ ಇನ್ನೆಷ್ಟು ಕ್ಲೀನ್ ಮಾಡ್ಬೋದು, ಎಷ್ಟು ಸೆನ್ಸಿಟಿವ್ ಇದೆ ನಿಮ್ಮ ದೇಹದೊಳಗೆ, ಎಷ್ಟು ಸೆನ್ಸಿಟಿವ್ ಅಂಗಾಂಗಗಳಿದ್ದಾವೆ. ಸೊ ಇದನ್ನು ನಾನು ತೋರ್ಸೋಕ್ಕೆ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಿಸಿದ್ದಿಲ್ಲ. ಯಾವ್ದ್ರದ್ದು ಅವಶ್ಯಕತೆನೂ ಇರಲ್ಲ. ಇದು ವರ್ಜಿನ್ ಕೋಕೋನಟ್ ಆಯಿಲ್ನ ಒಂದು ತಾಕತ್ತು ಸರ್. ಹಾಗಾದ್ರೆ ಯುಗಾದಿ ದೀಪಾವಳಿಗೆಲ್ಲ ನಮ್ಮ ಹಿರಿಯರು ಎಣ್ಣೆ ತಿಕ್ಕೊಂಡು 2 ನಿಮಿಷ ಬಿಸಿಲಲ್ಲಿ ನಿಂತ್ಕೊಳ್ಳೋ ಅಂತಾರಲ್ಲ, ಇದನ್ನ ತಗೊಂಡು ತಿಕ್ಕೊಂಡು ನಿಂತ್ಕೊಂಡ್ರೆ ಬಹುಶಃ ಸ್ನಾನನೇ ಬೇಡ ಅಲ್ವಾ? ಖಂಡಿತ ಸೂಪರ್. ಬನ್ನಿ, ಒಳ್ಳೆ ಐಡಿಯಾ. ಮತ್ತೆ ತಗೊಂಡು ದಿನ ಬೆಳಗ್ಗೆ 2 ಸ್ಪೂನ್ ಕುಡಿದ್ಬಿಟ್ರೆ ಎಸ್ ದಟ್ಸ್ ವೈ ಇಟ್ಸ್ ಕ್ಲೆನ್ಸ್ ಅಂತ ಹೇಳೋದು. ಕ್ಲೆನ್ಸರ್ ನೋಡಿ. ಬನ್ನಿ, ಈಗ ಆಕ್ಚುಲಿ ಒರೆಸ್ಕೊಂಡಿದ್ದೀನಿ. ಬನ್ನಿ, ಖರ್ಚಿ ಫುಲ್ ಒರೆಸ್ತೀನಿ ನೋಡಿ. ಈಗ ನೋಡಿ ನನ್ನ ಕೈ ನಾನೇ ಅಲ್ಲ ಇದು ನಂಗೆ ಆಗ್ಬಿಟ್ಟಿದೆ ನೋಡಿ. ಏಜ್ 5 ವರ್ಷ ಕಮ್ಮಿ ಕಾಣ್ತಿದೆ ನನ್ನ ಕೈದು. ಹೌದು, ಸಖತ್ತಾಗಿದೆ. ಕೈ ಹೆಂಗಿದೆ, ಬಾಡಿಗೆಲ್ಲ ಹಚ್ಬಿಟ್ರೆ. ಇನ್ನು ನಮ್ಮ ಉಳಿದ ಫುಡ್ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿ ಪ್ರೊಸೆಸ್ ಆಗುತ್ತೆ. ಅಲ್ಲೆಲ್ಲ ಫುಲ್ಲು ಮಿಷಿನರೀಸು ಸೆಟಪ್, ಇನ್ನು ಉಳಿದಿರೋ ಪ್ರಾಡಕ್ಟ್ಸ್ ಎಲ್ಲ. ಆ್ಯಂಡ್ ನಮ್ಮ ಡೈರಿ ಕಾನ್ಸೆಪ್ಟ್ ಇದರಿಂದ ಹಿಂದೆ ಏನು ನಾವೀಗ ಒಂದು ಫ್ಯೂಚರಿಸ್ಟಿಕ್ ವರ್ಜಿನ್ ಕೋಕೋನಟ್ ಆಯಿಲ್ ಡೈರಿ ಮಾಡಬೇಕಂತ ಇದ್ದೀವಿ. ಯಾಕೆಂದ್ರೆ ನಮ್ಮ ಹತ್ರ ಕೇಕ್ ಹ್ಯೂಜ್ ಪರ್ಸೆಂಟೇಜಲ್ಲಿ ಬರುತ್ತೆ, ಆಯಿಲ್ ಕೇಕ್.
ಅದರಲ್ಲಿ 24% ಆಯಿಲ್ ಇರುತ್ತೆ ಕೇಕಲ್ಲಿ. ಯಾಕೆಂದ್ರೆ ನಾವಿಲ್ಲಿ ಒತ್ತಡ ಯೂಸ್ ಮಾಡೋಂಗಿಲ್ಲ. ನೀವು ನೋಡಿದ್ರಲ್ಲ, ಪ್ರೆಷರ್ ಹಾಕಿ ಎಣ್ಣೆ ತೆಗಿಯಂಗಿಲ್ಲ ಇಲ್ಲಿ. ಸೊ ತುಂಬ ಎಣ್ಣೆ ಅಲ್ಲಿ ಉಳಿಯುತ್ತೆ. ಆ ಉಳಿದಿರ್ತಕ್ಕಂಥ ಎಣ್ಣೆನ ನಮ್ಮ ದೇಶೀಯ ಹಸುಗಳಿಗೆ ಕೊಟ್ಟು ಒಂದು ವಿಶೇಷ ರೀತಿ ತುಪ್ಪ ತಯಾರಿಸ್ಬೇಕು ಅನ್ನೋದೊಂದು ನಮ್ಮ ಅಭಿಲಾಷೆ. ನಮ್ಮ ಓವರ್ ಆಲ್ ಇಟ್ಸ್ ಫುಲ್ ಈ ಸೈಕಲ್ನ ಇಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಹೊರಟಿದ್ದೀವಿ. ಸೊ ಅದರದ್ದು ನೆಕ್ಸ್ಟ್ ಆದಾಗ ನಿಮ್ಮನ್ನು ಅವಾಗ ಕರಿತೀನಿ, ಮತ್ತೆ ಬರಬೇಕು. ಆ್ಯಂಡ್ ಅದ್ರ ಹಿಂದ್ಗಡೆ ಭಾಗದಲ್ಲಿ ಬರುತ್ತೆ. ಓವರ್ ಆಲ್ ಇದು ಪೂರ್ತಿ 1.5 ಎಕರೆ ಇದು ಕನ್ವರ್ಟೆಡ್ ಲ್ಯಾಂಡ್. ಇದು ಅಂದರೆ ಇಂಡಸ್ಟ್ರಿಯಲ್ಲಿಗೆ ನಾವಿನ್ನ ಕನ್ವರ್ಟ್ ಮಾಡಿ DC ಕನ್ವರ್ಟೆಡ್ ಲ್ಯಾಂಡು. ಸೊ ಇಲ್ಲಿ ಆ್ಯಕ್ಟಿವಿಟೀಸ್ ನಡೀತಕ್ಕಂಥದ್ದು. ನೀವು ಸುಮ್ಮನೆ ಯಾವುದು ಅನಧಿಕೃತ ಮಾಡ್ತಿಲ್ಲ ನೀವು? ಅದು ಕಷ್ಟ ಆಗುತ್ತೆ ಸರ್. ವಿ ಆರ್ ಕನ್ವರ್ಟೆಡ್. ಇದು ಆಲ್ರೆಡಿ ನಾವು ಇದಕ್ಕೇನು ಟ್ಯಾಕ್ಸ್ ಕಟ್ಟಬೇಕು, ಇದಕ್ಕೇನು ಕಂದಾಯ ಕಟ್ಟಬೇಕು, ಲೀಗಲ್ ಆಗಿರೋದೇ ಒಂದು ಅಡ್ವಾಂಟೇಜ್ ನಿಮಗೆ. ಗ್ರೇಟ್ ಸರ್. ನೀವು ಬಹುಶಃ ನೋಡಿ, ಅದು ಕೂಡ ಒಂದು ಮಾದರಿ. ಒಂದು ಹೊಸ ಉದ್ಯಮ ಹಳ್ಳಿಗಳಲ್ಲಿ ಶುರು ಮಾಡೋರಿಗೆ ಏನೇನು ಡಾಕ್ಯುಮೆಂಟೇಷನ್ ಬೇಕು ಅನ್ನೋದು ನೋಡಿ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರು. ಹೌದು, ಫಸ್ಟ್ ನಿಮ್ಮ ಲ್ಯಾಂಡ್ ಕನ್ವರ್ಟ್ ಆಗಿರಬೇಕು ಅಂತೇಳಿ. ಯಾರೋ ಬಂದು ಕೇಳ್ತಾರೆ, ಹೆಂಗಪ್ಪ ಮಾಡ್ತಿದ್ಯಾ ಇದು ಇಂಡಸ್ಟ್ರಿ, ನಾನು ಯಾಕಪ್ಪ ನೀನು ಕರೆಂಟ್ ಕೊಡಬೇಕು. ಆ್ಯಂಡ್ ಇನ್ನೊಂದು ವಿಶೇಷ ಏನಂತಂದರೆ ಕರೆಂಟ್ ಬಿಲ್ ಹೆಚ್ಚು ಕಮ್ಮಿ ಬರುತ್ತೆ, ತಿಂಗಳಿಗೆ ಒಂದು 60-70 ಸಾವಿರ. ಆ್ಯಂಡ್ ಒಂದು ದೊಡ್ಡ ಊರವರೆಲ್ಲ ಎಷ್ಟು ಕರೆಂಟ್ ಬಿಲ್ ಕಟ್ತಾರೋ ಅಂಥದ್ದು ನಾವು ಒಂದು ಮನೆ ಕಟ್ತಾ ಇರ್ತೀವಿ ಕರೆಂಟ್ ಬಿಲ್. ಆ್ಯಂಡ್ ಸರ್ಕಾರಕ್ಕೂ ಉದ್ಯಮ ಇದು ಒಳ್ಳೇದಲ್ವೇ, ನಾವು ಕರೆಂಟ್ನ ದುಡ್ಡು ಕೊಟ್ಟು ತಗೋತಾ ಇದ್ದೀವಿ, ಈ ಹಳ್ಳಿಲಿ ಜನ್ರೇಟ್ ಮಾಡ್ತಾ ಇದ್ದೀವಿ. ದಟ್ಸ್ ಎ ಗುಡ್ ಥಿಂಗ್. ಈ ಸೋಲಾರ್ ಎನರ್ಜಿ ಕ್ಯಾಪ್ಟಿವೇಟ್ ಮಾಡ್ತಿಲ್ಲ, ಅದನ್ನೂ ಮಾಡ್ತಾ ಇದ್ದೀವಿ ಸರ್, ಅದನ್ನೂ ಮಾಡ್ತಾ ಇದ್ದೀವಿ. ಆ್ಯಂಡ್ ಸಾಕಾಗಲ್ಲ ನಮಗೆ, ಎಲ್ಲ ರೀತಿಯಿಂದನೂ ಬೇಕಾಗುತ್ತೆ. ಗ್ರೇಟ್. ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ